ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಪ್ರಕಟವಾಗುತ್ತೆ. ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಏನೇನಾಗಿದೆ ಡೆವಲಪ್ಮೆಂಟ್ಸ್ ಅನ್ನೋದು ಖಂಡಿತವಾಗ್ಲೂ ಗೊತ್ತೇ ಇದೆ. ಅದರ ಆಧಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ BJPಗೆ ಅಂದರೆ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ NDAಗೆ ಉತ್ತರ ಕೊಡುವಷ್ಟು ಫಸಲು ದಕ್ಷಿಣ ಕೊಡ್ತಾ ಇಲ್ಲ ಅಂತ ಹೇಳಿ ಅದು ಯಾಕೆ ಏನು ಅಂತ ಚರ್ಚೆ ಮಾಡಬೇಕಾಗಿದೆ. ರೈಟ್, ಪಂಚರಾಜ್ಯಗಳ ಈ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಕುರಿತಂತೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಇನ್ನು ರಾಜ್ಯದ ವಿಚಾರಕ್ಕೆ ಬರುವುದಾದರೆ 2 ಉಪಚುನಾವಣೆ ಆಯಿತು. ಆ 2 ಉಪಚುನಾವಣೆಯಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸಿದೆ. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ NDA ಭಾರತವನ್ನು ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ತನ್ನದೇ ಆದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಉತ್ತರದಲ್ಲಿ ಪಡೆದುಕೊಳ್ಳುವಂತಹ ಯಶಸ್ಸು ದಕ್ಷಿಣದಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಇದನ್ನು ಬಹಳ ಮುಖ್ಯವಾಗಿ ಪರಿಗಣಿಸಿರುವಂತಹ NDA ಅಥವಾ BJP ತನ್ನದೇ ಆದಂತಹ ರಣತಂತ್ರಗಳನ್ನು ಹೂಡ್ತಾ ಇದೆ. ಆದರೂ ಕೂಡ ಈ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಅನ್ನೋದೇನಿದೆ ಅದನ್ನು ನೀವು ಕುತೂಹಲದ ಕಣ್ಣುಗಳಿಂದ ನೋಡಬೇಕಾಗತ್ತೆ. ಮೊದಲನೇದಾಗಿ ನಾನು ಪಶ್ಚಿಮ ಬಂಗಾಳವನ್ನು ತೆಗೆದುಕೊಳ್ತೀನಿ. ಅದೊಂದು ರೀತಿ ಮೋದಿ ವರ್ಸಸ್ ದೀದಿ ಎಂಬಂತಾಗಿದ್ರು ಕೂಡ ಅಮಿತ್ ಶಾ ಕ್ಷೇತ್ರವನ್ನು, ರಾಜ್ಯವನ್ನು ತನ್ನ ಅಥವಾ BJPಯ ಅಥವಾ NDA ವಶಕ್ಕೆ ಪಡ್ಕೊಳ್ತೀನಿ ಅಂತ ಶತಪ್ರಯತ್ನವನ್ನು ಮಾಡಿದ್ರು, ಯಶಸ್ವಿಯಾಗಿದ್ದಾರೆ. ಮಮತಾ ದೀದಿ ಈ ಸೋಲಿಗೆ ಧೃತಿಗೆಡಬೇಡಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನು ಕೇರಳ UDR, ಅಸ್ಸಾಂ, ಪಶ್ಚಿಮ ಬಂಗಾಳ, ಪುದುಚೇರಿ BJP ಯಾವ ರೀತಿ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿತ್ತು, ಸಕ್ಸಸ್ ಆಗಿದೆ. ಆದರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಕಮಾಲ್ ಸಾಧ್ಯವಾಗಿಲ್ಲ. ಊಹೆಗೂ ನಿಲುಕದ ಬೆಳವಣಿಗೆ ತಮಿಳುನಾಡಿನಲ್ಲಿ. ಹೌದು, ಈ ಬಾರಿ BJPಗೆ ಪಶ್ಚಿಮ ಬಂಗಾಳ ಬೋನಸ್ ಆಗಿದ್ರೂ ಕೂಡ, ಪಶ್ಚಿಮ ಬಂಗಾಳದಲ್ಲಿ BJP ಕಮಾಲ್ ಮಾಡಿದ್ರೂ ಕೂಡ, ಈ ತಮಿಳುನಾಡು ಮತ್ತು ಕೇರಳದ ವಿಚಾರದಲ್ಲಿ BJPಯ ಯಾವುದೇ ಆಟ ನಡೆದಿಲ್ಲ. ಯಾವುದೇ ತಂತ್ರ ಇಲ್ಲಿ ಕೈಗೂಡಿಲ್ಲ. ಯಾವುದೇ ಪ್ರತಿತಂತ್ರವನ್ನು ಹೂಡಿದ್ರೂ ಕೂಡ ಅದು ಸಕ್ಸಸ್ಫುಲ್ ಆಗಿಲ್ಲ. ಹಾಗಾದರೆ BJPಗೆ ಈ ದಕ್ಷಿಣದ ರಾಜ್ಯಗಳು ಯಾಕೆ ಕಬ್ಬಿಣದ ಕಡಲೆ? ಇದನ್ನು ನಾವು ವಿಶೇಷವಾಗಿ ಚರ್ಚೆ ಮಾಡಬೇಕಾಗಿದೆ. BJPಗೆ ಸವಾಲಾಗಿದೆ ದಕ್ಷಿಣದ ರಾಜ್ಯಗಳು. ಉತ್ತರದಲ್ಲಿ ಸಿಗ್ತಿರುವಂಥ ಜನಾಶೀರ್ವಾದ ದಕ್ಷಿಣದಲ್ಲಿ ಯಾಕಿಲ್ಲ? ಇನ್ನು ತಮಿಳುನಾಡಿನ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದರೆ ನೀವು ಗಮನಿಸಿದ್ದೀರಿ, ವಿಜಯ್ ವಿಶೇಷವಾಗಿ ಈ ಥರದ ಯಶಸ್ಸನ್ನು ಪಡೆದುಕೊಳ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. DMK, AIDMK, ಸ್ಟಾಲಿನ್ ಸೋಲು ನಿಜಕ್ಕೂ ಕೂಡ ಊಹೆಗೂ ನಿಲುಕದು. ಯಾಕಂತ ಹೇಳಿದ್ರೆ ಮೊದಲ ಪ್ರಯತ್ನದಲ್ಲೇ ಆ ಭಾಗದ ಜನ ಅವರಿಗೆ ಈ ಮಟ್ಟಿಗಿನ ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನೋದಾದರೆ ಹೋಮ್ವರ್ಕನ್ನು ನಾವು ಗಮನಿಸಬೇಕಾಗತ್ತೆ. ಪ್ರಯತ್ನ ಮೊದಲನೇದಾಗಿದ್ದರೂ ಕೂಡ ಹೋಮ್ವರ್ಕ್ 10 ವರ್ಷದ್ದು. ತಮ್ಮದೇ ಆದಂಥ ಸ್ಟ್ರಾಟಜಿಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ, ತಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದಲ್ಲಿ ರಾಜಕೀಯ ನಾಯಕರಾಗೂ ಕೂಡ ವಿಜಯ್ ಹಲವಾರು ನಟನೆಗಳ ಮೂಲಕ ಪ್ರದರ್ಶನವನ್ನು ಕೊಟ್ಟು ಯಶಸ್ವಿಯಾಗಿರುವಂಥ ಆ ನಾಯಕನನ್ನು ನನ್ನ ನಾಯಕ, ಇದೇ ನನ್ನ ಪಕ್ಷ ಅಂತ ತಮಿಳುನಾಡು ಜನ ಒಪ್ಪಿಕೊಂಡಿದ್ದಾರೆ. ಇದು ಒಂದು ಭಾಗ. ಆದರೆ ಇವರ ಈ ಒಂದು ಅಭೂತಪೂರ್ವ ಯಶಸ್ಸಿನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ ಪ್ರಶಾಂತ್ ಕಿಶೋರ್ ಅವರ ಹೆಸರು ಕೂಡ ಉಲ್ಲೇಖವಾಗ್ತಾ ಇದೆ. ಸೊ ಯಾಕಂತ ಹೇಳಿದ್ರೆ ಅವರ ಭೇಟಿ, ಅವರ ಮಾತುಕತೆ, ಅವರ ತಂತ್ರ ಇಲ್ಲಿ ಒಂದು ಹಂತದಲ್ಲಿ ವರ್ಕೌಟ್ ಆಗಿದೆ. ಇದು ಒಂದು ಭಾಗ. ಸೋಲು ಗೆಲುವು ಅನ್ನೋದು ರಾಜಕೀಯದಲ್ಲಿ ಇದ್ದದ್ದೇ, ಅದನ್ನು ನಾವು ಪ್ಲಸ್ ಆರ್ ಮೈನಸ್ ಅಂತ ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಬಟ್ ನೀವು ಗಮನಿಸ್ತಾ ಇದ್ದೀರಿ, ಪಂಚರಾಜ್ಯಗಳ ಚುನಾವಣೆಯ ಭವಿಷ್ಯ ಹೊರಗಡೆ ಬಂದಿದೆ. ನಾಯಕರಾಗಿ ಬಹಳಷ್ಟು ಮಂದಿ ಹೊರಹೊಮ್ಮಿದ್ದಾರೆ, MLAಗಳು ಅಂತ ಕರೆಸ್ಕೊಳ್ತಾರೆ. ಬಟ್ ಒಂದು ಪಕ್ಷವಾಗಿ ಭರಪೂರ ಭರವಸೆಗಳನ್ನು ಕೊಟ್ಟಿದ್ದಾರೆ. ಲೆಕ್ಕಕ್ಕೆ ಮೀರಿದಂಥ ಭರವಸೆಗಳು, ಅದನ್ನು ಈಡೇರಿಸಲೇಬೇಕಾದಂಥ ಜವಾಬ್ದಾರಿ ಕೂಡ ಇದೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಬಾಗಲಕೋಟೆಯಲ್ಲಿ ಹಿಂದೆ ಬಹಳ ಕಡಿಮೆ ಅಂತರದಿಂದ ನಾವು ಗೆದ್ದಿದ್ದು. ಅಲ್ಲಿ ದಾಖಲೆ ಮತ 22,832 ಅಂತರದಿಂದ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳು ಕೂಡ ಅಲ್ಲೂ ಕೂಡ ಗೆದ್ದಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಮತ ಯಾಚನೆ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ
ಕೂಡ ಬಹಳ ಗೌರವದಿಂದ ಅವನ್ನ ಸ್ವೀಕಾರ ಮಾಡಿ ಇವತ್ತು ಅವ್ರಿಗೆ ನಾವು ನಿಮ್ಮ ಋಣವನ್ನ ತೀರಿಸಬೇಕಾಗಿದೆ. ನಿಮ್ಮ 5 ಗ್ಯಾರಂಟಿಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೆ. ನಾವು ಖಂಡಿತ ನಿಮ್ಮ ಜೊತೆಯಲ್ಲಿ ಮುಗಿಸ್ಕೊಳ್ತೇವೆ ಅಂತ ಹೇಳಿ ನಮ್ಮ ನಾಯಕರುಗಳಿಗೆ ಬಹಳ ಆಹ್ವಾನ ಕೊಟ್ಟು, ಮಜ್ಜಿಗೆ ಕೊಟ್ಟು, ಕಾಫಿ ಕೊಟ್ಟು, ಟೀ ಕೊಟ್ಟು ಗೌರವದಿಂದ ಕಳಿಸ್ಬೇಕಿದ್ದನ್ನ ನಮ್ಮೆಲ್ಲ ನಾಯಕರುಗಳು ಬಂದು ನಮ್ಮ ಹತ್ರ ತಿಳಿಸ್ತಾ ಇದ್ರು. ಸೊ ಅದರಿಂದ ನಮಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಯಿತು. ಇಲ್ಲೂ ಕೂಡ ನಾವು ಅದೇ ರೀತಿ ನಿರೀಕ್ಷೆ ಮಾಡಿದ್ದು. ಮತದಾರರಿಗೆ ಹಣೆ ಮುಣಿಗೆ ನಮಸ್ಕರಿಸುತ್ತಾ ಎಲ್ಲ ಮತದಾರರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ಪಕ್ಷದ ಹಿರಿಯರ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಇವತ್ತು ನಾನೇ ಅಭ್ಯರ್ಥಿಯನ್ನು ಚುನಾವಣೆ ಮಾಡಿದ್ದಾರೆ. ಅವರೇ ಅಭ್ಯರ್ಥಿ ಅಂತ ಹೇಳಿದ್ರೆ ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಜಗಳ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ. ನಮ್ಗೆ ಏನೂ ಅಲ್ಲ. ಸರ್, ಈ ಕ್ಷೇತ್ರ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕೊನೆಯದಾಗಿ ಧನ್ಯವಾದಗಳು ಹಣೆಮುಣಿದ ಅವರ ಹಣೆ ಮುಣಿದ ನಮಸ್ಕರಿಸಿ ಅಂತ ಹೇಳಿ ತಂದೆಯವರ ಅಭಿವೃದ್ಧಿ ಕೆಲಸಗಳನ್ನ ತಾವು ಮುಂದುವರಿಸ್ತೀರಿ ಸರ್? ಮಾಡ್ಲೇಬೇಕಲ್ರಿ. ಎಲ್ಲ ಮುಂದುವರಿಸೋ ಸಮ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ. ಸರ್, ಈಗ ಬಾಗಲಕೋಟೆ 4 ಚುನಾವಣೆ ನಡೆದಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಇಷ್ಟೊಂದು ದಾಖಲೆ ಅಂದ್ರೆ ಲೀಡರ್ ಯಾರು ಗೆದ್ದಿರಲಿಲ್ಲ. ಇದು ಫಸ್ಟ್ ಟೈಮ್. Today's results across the 5 states confirm the people's strong faith in the leadership of Honorable Prime Minister Narendra Modi ji. I also convey congratulations to Amit Shah ji and Shri Nitin Naveen ji for their continued guidance and leadership. The NDA commitment to development and good governance continues to receive widespread support across the country. These results once again show the people of India value development, stability and transparent governance under the leadership of Prime Minister Narendra Modi ji. We humbly accept the people's verdict. Where we have been blessed with this victory, we will serve with greater dedication. Where we have fallen short, we will reflect and work hard to regain the people's trust. I sincerely appreciate the tireless efforts of our Karyakartas, whose commitment and hard work remain the backbone of our party. ರಾಜ್ಯ ಚುನಾವಣೆಯ ಫಲಿತಾಂಶ ಹೊರಹೊಮ್ಮಿದೆ. ಈಗಾಗಲೇ ಫಲಿತಾಂಶದ ಆಧಾರದಲ್ಲಿ ಚರ್ಚೆಗಳು ಕೂಡ ಹುಟ್ಟುಕೊಂಡಿರುವಂಥದ್ದು. ಮೊದಲನೇದಾಗಿ ನಾನು ರಾಜ್ಯವನ್ನು ಉಲ್ಲೇಖ ಮಾಡ್ತೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರ, ಹಾಗೆಯೇ ಬಾಗಲಕೋಟೆ. ವಾಡಿಕೆಯಂತೆ ಅಥವಾ ಯಾವ ಪಕ್ಷ ಆಡಳಿತವನ್ನು ನಡೆಸ್ತಾ ಇರುತ್ತೆ ಅವರಿಗೆ ಗೆಲುವು ಎಂಬಂತೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸಿರುವಂಥದ್ದು. ಇಲ್ಲಿ ಹಲವಾರು ಮಾನದಂಡಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆದರೂ ಕೂಡ ಆ ಮಾನದಂಡಗಳನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ BJP ಕಡೆಯಿಂದ ಆಗುತ್ತೆ ಅನ್ನುವಂಥ ಶತಾಯಗತಾಯ ಪ್ರಯತ್ನವನ್ನು ಇಲ್ಲಿ BJP ಮತ್ತು JDS ತಮ್ಮ ಅಭ್ಯರ್ಥಿಗಳ ಪರವಾಗಿ ಮಾಡಿದರೂ ಕೂಡ ಅದು ವರ್ಕೌಟ್ ಆಗಿಲ್ಲ. ಆ ಭಾಗದ ಜನ ಕಾಂಗ್ರೆಸ್ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರ ಫಲಿತಾಂಶವನ್ನು ನೀವು ನೋಡಿದ್ದೀರಿ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರು ಗೆಲುವನ್ನು ಸಾಧಿಸಿದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದಷ್ಟು ಟೀಕೆ ಟಿಪ್ಪಣಿಗಳು ಉಲ್ಲೇಖ ಆಗಿತ್ತು. ಅಸಮರ್ಥ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದರು. ಸಮರ್ಥ ಅನ್ನುವಂಥದ್ದನ್ನು ಸಮರ್ಥ ಶಾಮನೂರವರು ಸಾಧಿಸಿ ತೋರಿಸಿದ್ದಾರೆ, ಗೆಲುವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಪಂಚರಾಜ್ಯದ ವಿಚಾರಕ್ಕೆ ಬರೋದಾದರೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಆ 5 ರಾಜ್ಯಗಳಲ್ಲಿ ಅಂದರೆ ಪಂಚರಾಜ್ಯಗಳಲ್ಲಿ ವಿಭಿನ್ನವಾಗಿ ಕಣ್ಣರಳಿಸಿ ನೋಡುವಂತೆ ಮಾಡಿದಂಥ 2 ರಾಜ್ಯಗಳು ಅಂತ ಹೇಳಿದ್ರೆ ಅದು ಒಂದು ಪಶ್ಚಿಮ ಬಂಗಾಳ, ಎರಡನೇದಾಗಿ ತಮಿಳುನಾಡು. ಪಶ್ಚಿಮ ಬಂಗಾಳ BJP ತೆಕ್ಕೆಗೆ ಅಂದರೂ ಕೂಡ ಮಮತಾ ದೀದಿ ಅಥವಾ ಮಮತಾ ಬ್ಯಾನರ್ಜಿ ಕಡೆ ಕ್ಷಣದವರೆಗೂ ಕೂಡ ತಮ್ಮ ಹೋರಾಟವನ್ನು ಮಾಡಿದ್ದಾರೆ. ಆದರೆ BJP ಇಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು ಅಥವಾ NDA ತನ್ನ ಗೆಲುವನ್ನು ಪಡೆದುಕೊಂಡಿರುವಂಥದ್ದು. ಬಟ್ ಊಹೆಗೂ ನಿಲುಕದಂತೆ ಎಕ್ಸಿಟ್ ಪೋಲ್ಗಳು ಬಹುತೇಕ ಎಕ್ಸಾಕ್ಟ್ ಆಗ್ತವೆ ಅನ್ನೋದ್ರ ನಡುವೆ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳನ್ನೇ ಎಕ್ಸಿಟ್ ಮಾಡಿಬಿಟ್ಟಿದೆ. ಇಲ್ಲಿ ತಮಿಳುನಾಡಿನ ವಿಚಾರಕ್ಕೆ ಬರುವುದಾದರೆ TVK ವಿಜಯ್ ದಳಪತಿ ಅನ್ನೋದನ್ನು ತೋರಿಸಿದ್ದಾರೆ. ನಮ್ಮ ದಳಪತಿ ನೀನು ಅಂತ ಹೇಳಿ ವಿಜಯ್ ಅವರಿಗೆ ಆ ಭಾಗದ ಜನ ಮತ ಕೊಟ್ಟು ನಾಯಕನನ್ನಾಗಿ ಹೊರಹೊಮ್ಮಿಸಿದ್ದಾರೆ. ಇದು ಒಂದು ಭಾಗ ಅಂತ ನೀವು ಗಮನಿಸಬಹುದಾಗುತ್ತೆ. ಇನ್ನು ಕೇರಳದಲ್ಲಿ UDR, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಎಕ್ಸ್ಪೆಕ್ಟೆಡ್ NDA ಅಥವಾ BJP. ರೈಟ್, ಇದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಗಳನ್ನು ಮಾಡ್ತಾ ಹೋಗೋಣ. ಪ್ಲಸ್ ಆ್ಯಂಡ್ ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಚುನಾವಣೆ ಅಂದಾಗ ಅದು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಕರಿತೀವಿ. ಏನಾದರೂ ತಪ್ಪುಗಳಾಗಿದ್ದರೆ ಅವುಗಳನ್ನು ಪಕ್ಷ ಸರಿಪಡಿಸ್ಕೊಂಡು ಮುಂದಿನ ಹಾದಿಯನ್ನು ಸುಗಮ ಮಾಡಿಕೊಳ್ಬೇಕಾಗತ್ತೆ. ಆತ್ಮಾವಲೋಕನದ ಸಮಯ ಇದು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ಇಮ್ರಾನ್ ಪಾಷಾ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂತಹ ಲೋಹಿತ್ ಅವರಿದ್ದಾರೆ. ನಮಸ್ಕಾರ.
ನಾನು ಕ್ವಿಕ್ ಆಗಿ 5 ರಾಜ್ಯಗಳು, ರಾಜ್ಯದ ಉಪಚುನಾವಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಬಯಸ್ತೀನಿ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಕುರಿತಂತೆ ಫಸ್ಟ್ ರಿಯಾಕ್ಷನ್. ನೋಡಿ, ನೀವು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿದ್ರಿ, ಆದರೆ ಇವತ್ತು SIR ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಬಹಳ ನೀಟಾಗಿ ಬಿಜೆಪಿ ಮಾಡ್ತಾ ಬಂದಿದೆ. ಬಹಳ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ 90 ಲಕ್ಷ ವೋಟ್ಗಳನ್ನ ಡಿಲೀಟ್ ಮಾಡಿರ್ತಕ್ಕಂಥ ವಿಚಾರವನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಒಂದ್ ಸೆಕೆಂಡ್, ಹಾಗೇನೆ ಇವತ್ತು ನಮ್ಮ ಏನು UDF ನಲ್ಲಿ ಕೇರಳದಲ್ಲಿ ನಮಗೆ ಒಂದು 10 ವರ್ಷಗಳ ಬಳಿಕ ಇವತ್ತು ಆ ಒಂದು ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ. 10 ವರ್ಷಗಳ ಬಳಿಕ ಒಂದು ದಿಗ್ವಿಜಯ, 100ಕ್ಕೂ ಅಧಿಕ ಸೀಟ್ಗಳನ್ನ UDF ಪಡೆಯೋ ಮೂಲಕ ನಮ್ಮ ಶಕ್ತಿ ಏನು ಅಂತ. ಅದೇ ರೀತಿ ಬಿಜೆಪಿ ಸಖ್ಯವನ್ನ ಯಾವ್ಯಾವ ಪಕ್ಷಗಳು ಮಾಡಿದ್ವೋ ಅವೆಲ್ಲ ಸಂಪೂರ್ಣವಾಗಿ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಂದವು ನಿರ್ನಾಮದ ಅಂಚಿನಲ್ಲಿ ಹೋಗಿ ತಲುಪಿರೋದಕ್ಕೆ ಇವತ್ತು CPIನೇ ಒಂದು ಉದಾಹರಣೆ ಕೇರಳದಲ್ಲಿ. ಅಥವಾ ನೀವು ಉತ್ತರ ಭಾರತದಲ್ಲಿ ಯಾವ್ದಾದ್ರು ಬೇರೆ ಬೇರೆ BSP ಆಗಿರ್ಬೋದು ಅಥವಾ ಇನ್ನೂ ಅನೇಕ ಪಕ್ಷಗಳನ್ನ ತಗೊಂಡಾಗ, ಅಥವಾ ಕರ್ನಾಟಕದ JDS ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಇವತ್ತು ಪುದುಚೇರಿಯಲ್ಲೂ ನಾವು ನಮ್ಮ ಫೈಟ್ ಅನ್ನ ನಾವು ಕೊಡುವಂತಹ ಕೆಲಸವನ್ನ ಮಾಡಿದ್ದೀವಿ. ಆದ್ರೆ ಇವತ್ತು ಒಂದು ಹೆಣ್ಣುಮಗಳು, ದಿಟ್ಟ ಹೆಣ್ಣುಮಗಳು ಮಮತಾ ಬ್ಯಾನರ್ಜಿ ಅವರು, ಅವರಿಗೆ ಯಾವ್ಯಾವ ರೀತಿಯಾದಂತಹ ಬೆದರಿಕೆಗಳು, ಇವತ್ತು 70,000 CRPF ನಲ್ಲಿ ಕಳಿಸುವಂಥದ್ದೇನಿತ್ತು, ಇನ್ನೂ ಸಹ ಅಲ್ಲಿ ಮತದಾನ ಮತ ಎಣಿಕೆ ಪ್ರಕ್ರಿಯೆ ಮುಗಿದಿಲ್ಲ. ಹಲವು ಕಡೆ ಬಿಜೆಪಿ ಕಾರ್ಯಕರ್ತರ ಗುಂಡಾಗಿರಿಯನ್ನ ನಾವು ನೋಡ್ತಾ ಇದೀವಿ. ಇನ್ನು ಅಲ್ಲಿನ ಫಲಿತಾಂಶ ಬರುವ ಮೊದಲೇ ಇವತ್ತು ಕರ್ನಾಟಕಕ್ಕೆ ಬರೋಣ ಮೇಡಮ್. ಮೊದಲ ದಿನದಿಂದ ಏನು ನಮ್ಮ ಚರ್ಚೆಗಳು ನಡೀತಾ ಇತ್ತು, ಆ ಮೊದಲ ಚರ್ಚೆಯಿಂದ ಇವನ್ ಈ ಕ್ಷಣದ ತನಕ ನಾನು ನಿಮ್ಗೆ ಒತ್ತಿ ಹೇಳ್ತಾ ಇದ್ದೆ, ದಾವಣಗೆರೆನು ನಮ್ದೇ, ಬಾಗಲಕೋಟೆನು ನಮ್ದೇ, ಪಟಾಕಿ ಯಾರ್ದಾದ್ರೇನೋ ಹಚ್ಚರ್ ನಾವೇ ಅಂತ ಹೇಳಿದ್ವಿ. ಆ ಪಟಾಕಿ ಜಯದ ಪಟಾಕಿಯನ್ನ ಹಚ್ಚಿದೀವಿ. ಹಾಗೇನೆ ಇವತ್ತು ನಮ್ಮ ಮೇಲೆ ಯಾವ್ಯಾವ ರೀತಿ ಗೂಬೆ ಕೂರಿಸುವಂತ ಕೆಲಸ ಆಗಿತ್ತು, ಏನು ಸಾಮ್ರಾಟ್ ಅಶೋಕರು, ರಾಜಹುಲಿಯವರು, ಮರಿಹುಲಿಯವರು, ಕುಮಾರಕಂಠಿ ಇರುವ ಘಟಾನುಘಟಿಗಳೆಲ್ಲ ಹೋಗಿ 2 ಪಕ್ಷಗಳು ಒಟ್ಟೆಗೂಡಿ ಇನ್ನೊಂದು ಆ ಕಡೆ ಕೊಡ್ಲಿಪೇಟೆ ಬೇಡಪ್ಪ, ಗಂಟು ಮೂಟೆ ಕಟ್ಟಪ್ಪ ಅಂತ ಅವರನ್ನೂ ದೂರಕ್ಕೆ ಸರಿಸಿ ದಕ್ಷಿಣದಲ್ಲಿ ಒಂದು ದಿಗ್ವಿಜಯ, ಬಾಗಲಕೋಟೆಯಲ್ಲಿ ಅಭೂತಪೂರ್ವವಾದಂತಹ ಜಯವನ್ನ, ಇದು ನಾನು ನಿಮಗೆ ಪದೇ ಹೇಳ್ತಾ ಇದ್ದೆ ಮೇಡಮ್. ನಮ್ದೊಂದು ರಿಪೋರ್ಟ್ ಕಾರ್ಡ್, ನಮ್ದೊಂದು ಪ್ರಿಪರೇಟರಿ ಎಕ್ಸಾಮ್ ಹೌದಾ ಅಂತ ನೀವು ಪ್ರಶ್ನೆ ಕೇಳ್ತಾ ಇದ್ರಿ. ಒತ್ತಿ ಹೌದು ಅಂತ ಇದ್ವಿ. ಹೌದು, ನಮ್ಮ ರಾಜ್ಯ ಸರ್ಕಾರದ ಸಾಧನೆಗಳು, ಸಾಕ್ಷಿಗುಡ್ಡೆಗಳು, ಗ್ಯಾರಂಟಿಗಳನ್ನ ಮತದಾರ ಪ್ರಭು ಒಪ್ಪಿದರೆ. ಬಹಳ ಮುಖ್ಯವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಬಾಂಧವರು ನಮ್ಮನ್ನು ಅಪ್ಪಿದ್ದಾರೆ, ಅವರ ಮತವನ್ನು ಹಾಕಿದ್ದಾರೆ. ಆ ಎಲ್ಲ ಮತದಾರ ಪ್ರಭುಗಳಿಗೆ ನನ್ನ ಕೋಟಿ ನಮಸ್ಕಾರಗಳು ಮೇಡಮ್. ರೈಟ್, ಇಮ್ರಾನ್ ಅವರೇ ನೀವು ಹೇಳಬೇಕು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹಾಗೇನೆ ರಾಜ್ಯದ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾನು ಕರ್ನಾಟಕನ ರಿಪ್ರೆಸೆಂಟ್ ಮಾಡೋಕ್ಕೆ, ಕರ್ನಾಟಕದ ಪಕ್ಷ ಏನಾಗಿದೆ JDS, ಅಲ್ಲಿಂದ ನಾನು ಶುರು ಮಾಡೋಕ್ಕೆ ನನ್ನ ಇಚ್ಛೆ ಇದೆ. ಬ್ರದರ್ ಹೇಳಿದ್ರು ಮುಸ್ಲಿಂ ಬಾಂಧವರು ಒಪ್ಪಿದ್ದಾರೆ ಅಂತ. ಎಷ್ಟು ಮಟ್ಟಕ್ಕೆ ಒಪ್ಪಿದ್ದಾರೆ ಮುಸ್ಲಿಂ ಬಾಂಧವರು? ಶಾಮನೂರ್ ಶಿವಶಂಕರಪ್ಪ ಅವರು ಗೆಲ್ತಾ ಇದ್ದಿದ್ದು ಮಾರ್ಜಿನ್ ಲೀಡು 20-25 ಸಾವಿರ, ಇವತ್ತು 5,000ಕ್ಕೆ ಬಂದಿದೆ. ಅವರು ತೀರ್ಕೊಂಡಿದ್ದಾರೆ. ಆ ಸಿಂಪತಿ ಓಟು ಇನ್ನೂ ಜಾಸ್ತಿ ಡಬಲ್ ಆಗಬೇಕಾಗಿತ್ತು. ಇಲ್ಲಿ ನೋಡಿದರೆ ಇನ್ನೂ ಕಡಿಮೆ ಆಗಿದೆ, 5,000ಕ್ಕೆ ಬಂದ್ಬಿಟ್ಟಿದೆ ಅವ್ರ ಯೋಗ್ಯತೆಗೆ. ಆಮೇಲೆ ಇನ್ನೊಂದು ಏನಂದರೆ, ಅಲ್ಲಿ 223 ಕಾನ್ಸ್ಟಿಟ್ಯೂನ್ಸಿ ಒಂದು ಕಡೆ, ಒಂದು ಕಾನ್ಸ್ಟಿಟ್ಯೂನ್ಸಿ ಮೇಲೆ ಚೀಫ್ ಮಿನಿಸ್ಟರು, ಡಿಪ್ಟಿ ಚೀಫ್ ಮಿನಿಸ್ಟರು, ಕ್ಯಾಬಿನೆಟ್ ಮಿನಿಸ್ಟರು, ಎಲ್ಲರೂ ಮೈನಾರಿಟಿ ಲೀಡರ್ಗಳು, ಅವರು ಇವರು ಎಲ್ಲರೂ 1 ತಿಂಗಳು ಓಡಾಡಿದ್ದಲ್ಲಿ. ಅಷ್ಟು ಭಯ ಇತ್ತು ಅವ್ರಿಗೆ. ಆಮೇಲೆ ಬೇರೆ ಕಡೆಯಿಂದ ನಮಗೂ ಸೋರ್ಸ್ಗಳು ಸಿಕ್ಕಿದೆ, ಏನಂದರೆ ದುಡ್ಡು ಸುರಿಮಳೆ ಮಾಡಿದ್ದಾರೆ. ಏನು ಶಾಮನೂರ್ ಶಿವಶಂಕರಪ್ಪ ಕುಟುಂಬ ಮರ್ಯಾದೆ ಹೋಗ್ಬಾರ್ದು, ಏನಾದ್ರೂ ಬೇರೆ ರಾಜ್ಯದಲ್ಲಿ ಚುನಾವಣೆ ಏನಾಗುತ್ತೆ ಅದು ಅವ್ರಿಗೆ ಟೆನ್ಷನ್ ಇರಲಿಲ್ಲ. ಮೇನ್ ದಾವಣಗೆರೆ ಸೌತ್ ನಾವು ಸೋತಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ದಾವಣಗೆರೆ ಸೌತ್ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಕಂಡಿಟ್ಟಿದ್ದು. ಯಾಕಂದ್ರೆ ಬರೋ ದಿನದಲ್ಲಿ ಇವ್ರ ಏನ್ ಯೋಗ್ಯತೆ, ಏನ್ ಕಾಂಟ್ರಿಬ್ಯೂಷನ್ ಇವ್ರು ಜನರಿಗೆ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಜನರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. GBA ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಏನ್ ಆತಂಕ ಸೃಷ್ಟಿಯಾಗಿದೆ, ಇಲ್ಲಿ ಸರ್ವೆ ಮಾಡ್ತಾ ಇದೀವಿ ಅಂತ ಈ BWSSB ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, GBA ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ದಿನನಿತ್ಯ 1 ಗಂಟೆ ಮಳೆ ಬಂದಿರೋದು ಇನ್ನೂವರೆಗೂ ಜನ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಕಣ್ಮುಂದೆ ಇದೆ, ಅವ್ರ ಕಣ್ಮುಂದೆ ಇದೆ. ಸೊ ಬ್ರದರ್ಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಗೆದ್ದಿಲ್ಲ, ನೀವು ಬಲವಂತವಾಗಿ ಗೆದ್ದಿರೋದು ಅಷ್ಟೇ. ನೀವು ಜನರು ನಿಮ್ಗೆ ಪ್ರೀತಿಯಿಂದ ವಿಶ್ವಾಸದಿಂದ ಮತ ಹಾಕಿಲ್ಲ. ಇದು ನಿಮ್ಗೆ ಸೋಲಕ್ಕೆ ಸಮಾನ, ಇದು ಗೆಲುವಲ್ಲ, ಸೋಲಕ್ಕೆ ಸಮಾನ. ಇದು ಸೊ ಆ ಡಿಫರೆನ್ಸ್ ನೋಡಿ ಹೇಳ್ತಾ ಇದ್ರಿ, ಇದೇನ್ ಗೆಲುವಲ್ಲ,
ಸೋಲಕ್ಕೆ ಸಮಾನ. ಇದು ಏನೋ ಜಸ್ಟ್ ಪಾಸ್ ಆಗಿರೋದೇ ಹುಡುಗ ಕಳ್ಸ್ರಿ ಅಂತ ಹೇಗೆ ಹೇಳಿರೋದಷ್ಟೇ. ರೈಟ್. ಪಂಚರಾಜ್ಯಗಳ ಎಲೆಕ್ಷನ್ ಬಗ್ಗೆ ಪಂಚರಾಜ್ಯದಲ್ಲಿ ಮೊದಲನೇದಾಗಿ ನಮ್ಮ ತಲಪತಿ ವಿಜಯ್ಗೆ ದೊಡ್ಡ ಸಲ್ಯೂಟ್. ಇಂಥ ಯುವಕರು ಒಂಥರ ಯುವಕರಿಗೆ ಆಶಾಕಿರಣೆ ತರ ಬಂದಿದ್ದವರು ಮೊದಲನೇ ಬಾರಿ ನಮ್ಮ ದೇಶ, ನಮ್ಮ ಭಾರತದ ಇತಿಹಾಸ, ರಾಜಕೀಯ ಇತಿಹಾಸದಲ್ಲಿ ಮೊದಲನೇ ಬಾರಿ ಫಸ್ಟ್ ಟೈಮ್ ಒಂದು ಪಾರ್ಟಿನೂ ಇಲೆಕ್ಷನ್ ಮಾಡಿರೋದು, ಅವರು ಇಲೆಕ್ಷನ್ ಮಾಡಿರೋದು, 100ಕ್ಕೆ 100 ಗೆಲುವು ಬಂದಿದ್ದಾರೆ ಅಂದ್ರೆ ಇದು ಕೈಂಡ್ ಆಫ್ ಡ್ರೀಮ್ ಕಮ್ಸ್ ಟ್ರೂ. ಯಾರು ಅನ್ಕೊಂಡಿರ್ಲಿಲ್ಲ. ಇದು ಏನ್ ರಿಸಲ್ಟ್ ಏನ್ ತೋರಿಸುತ್ತೆ ಅಂದ್ರೆ ಇದರಿಂದ ನಾವು JDS ಆಗಿರ್ಲಿ ಬೇರೆ ಪಕ್ಷದವರಾಗಿರ್ಲಿ ತುಂಬಾ ಕಲಿಯೋದಿದೆ. ಯಾಕಂದ್ರೆ ಒಂದೇ DMK ಇಲ್ಲ ಅಂದ್ರೆ ADMK, ಅವ್ನ್ ಬಂದ್ರೆ ಇವನ್ ಬಂದ್ರೆ ಅವನ್ ಅಂತ ಅಲ್ಲ, ಮೂರನೇ ಪಾರ್ಟಿ ಥರ್ಡ್ ಫ್ರಂಟ್ ಇರಲೇಬೇಕು. ಅದೇ ತರ ಯಾವ ರೀತಿ ನಮ್ಮ JDS ಪಕ್ಷ ಈ ಕರ್ನಾಟಕದಲ್ಲಿ ಇದೆ ಆ ತರ ಮೂರನೇ ಆಪ್ಷನ್ ಇರಲೇಬೇಕು. ಅದನ್ನ ನಮ್ಮ ವಿಜಯ್ ಅವರು ತೋರಿಸಿದ್ದಾರೆ. ಒಬ್ಬ ಡ್ರೈವರ್ ಮಗನ್ನ ಮೇಡಮ್, ಒಬ್ಬ ಡ್ರೈವರ್ ಮಗನ್ನ ಸೀಟ್ ಕೊಟ್ಟು ಗಳಿಸ್ಕೊಂಡು ಬರ್ತಾರಂದ್ರೆ ಅವ್ರಿಗೆ ದೊಡ್ಡ ಸಲ್ಯೂಟ್ ಮಾಡ್ಬೇಕು ಮೇಡಮ್. ಇವರಲ್ಲ, ಇವ್ರ ಅಪ್ಪನೂ ಶಾಸಕರು, ಸಾಮನೂರು ಶಿವಶಂಕರಪ್ಪ ಅವರು ಶಾಸಕರು, ಅಮ್ಮ MP, ಅಪ್ಪನೂ ಶಾಸಕರು ಪ್ಲಸ್ ಮಂತ್ರಿ ಅಂತ ಅವ್ರನ್ನ ಗೆಲ್ಸ್ಕೊಂಡ್ ಬಂದ್ರೆ ನಮ್ಮ ಪ್ರಿನ್ಸಿಪಲ್ ಹೇಳ್ತಾ ಇರೋದು ಚೆನ್ನಾಗಿ ಓದೋ ಹುಡುಗರನ್ನ JDS ಅಲ್ಲಿ ಇದ್ಕೊಂಡಿದ್ನೆಲ್ಲ ಹೇಳ್ತಾ ಇದ್ದೀರಾ. ಖಂಡಿತ ಮೇಡಮ್. ಯಾಕಂದ್ರೆ ಈ ತರ ಅವಕಾಶ ಕೊಡ್ಬೇಕಲ್ವಾ ಮೇಡಮ್ ಬೇರೆಯವ್ರಿಗೆ. ನೀವು ಆತರ ಇಲ್ಲ ಅಂದ್ರೆ ಹಂಗೆ ಹೇಳೋದ್ರಲ್ಲಿ ಒಂದು ಮೀನಿಂಗ್ ಇದೆ. ಒಂದು ಹೊಸ ಜನರೇಷನ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತು. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ಆ ಸಮಯ ಸಂದರ್ಭಗಳು ಇರುತ್ತೆ. ಆ ಸಂದರ್ಭ ನೀವು ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀರಾ, ಅಲ್ಲಿ ಬೇರೆಯವ್ರ ಯೋಗ್ಯತೆ ಇದೆಯಾ, ಅವರು ಕಂಟೆಸ್ಟ್ ಮಾಡಕ್ ಇದ್ರೆ ಅವ್ರನ್ನ ಅವಕಾಶ ಮಾಡಿ ಕೊಡಿ. ಇಲ್ಲಿ ಇತ್ತಲ್ವಾ ಮೇಡಮ್ ಯೋಗ್ಯತೆ ಇತ್ತಲ್ವಾ? ದಾವಣಗೆರೆನಲ್ಲಿ ಜಬ್ಬಾರ್ ಅವ್ರು ಇದ್ರು, ಪೈಲ್ವಾನ್ ಅವ್ರು ಇದ್ರು, ಎಷ್ಟು ಜನ ಇದ್ರು ಮೇಡಮ್. ಅವ್ರು ಕೊಟ್ರ ಅಲ್ಲಿ ಅವಕಾಶ ಇರಲಿಲ್ಲ, ಅದಕ್ಕೋಸ್ಕರ ಅವ್ರು ಕಂಟೆಸ್ಟ್ ಮಾಡಿದ್ರು. ನೀವ್ ಹೇಳೋ ತರ ಅವಕಾಶ ಇದ್ರು ಕೊಡ್ತಾ ಇದ್ರೆ ಅದು ಒಂಥರ ತಪ್ಪಾಗ್ತಾ ಇತ್ತು ಮೇಡಮ್. ರೈಟ್. ಮಾತಾಡ್ತೀನಿ. ಲೋಹಿತ್ ಅವ್ರನ್ನ ಹೇಳ್ಬೇಕು. ಮೊದಲನೇದಾಗಿ ಪಂಚರಾಜ್ಯಗಳ ಬಗ್ಗೆ ಹೇಳಿ, ನಂತರ ಉಪಚುನಾವಣೆ ರಾಜ್ಯದ ಹೇಳಿ. ಮೊದಲನೇದಾಗಿ ಈ ಒಂದು ಪಂಚರಾಜ್ಯ ಚುನಾವಣೆ ಮತ್ತು ಇನ್ನಿತರ ಎಲ್ಲ ಉಪಚುನಾವಣೆ ಸಹ ಭಾರತೀಯ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರ ಅತ್ಯಂತ ಶಾಂತಿಯುತವಾಗಿ, ಒಂದು ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿ ಈ ಒಂದು ಚುನಾವಣೆ ನಡೆಸೋದಕ್ಕಾಗಿ ಅವರಿಗೆ ಧನ್ಯವಾದಗಳು. ಚುನಾವಣಾ ಆಯೋಗಕ್ಕೆ ಹೇಳಬೇಕು ನೀವು. ಅದನ್ನೇ ಫಸ್ಟ್ ಅವರಿಗೆ ಹೇಳಿದ್ದು, ಚುನಾವಣಾ ಆಯೋಗ ಅಂತ ಹೇಳಿದ್ದು. ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಸಹಕಾರ ಕೊಡೋದು ನಮ್ಮ ಕೇಂದ್ರ ಸರ್ಕಾರ. ಸೊ ಆ ನಿಟ್ಟಿನಲ್ಲಿ ಹಣಕಾಸಾಗಿರ್ಬೋದು, ಆಗಿರ್ಬೋದು, ಇನ್ನೊಂದು ಅಲೋಕೇಶನ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಅದೆಲ್ಲ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ವಿಶೇಷವಾಗಿ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಚುನಾವಣೆಯಲ್ಲೂ ಸಹ ಇತಿಹಾಸ ಇದೆ. ಒಂದಲ್ಲ ಒಂದು ದೊಂಬಿ ಗಲಾಟೆ, ಅಲ್ಲಿ ಪ್ರಾಣಹಾನಿ ಆಗಿರೋದು ಸಹ ಇತಿಹಾಸ ಇದೆ. ಈ ವರ್ಷ ಒಂದೇ ಒಂದು ಪ್ರಾಣಹಾನಿನೂ ಆಗಿಲ್ಲ. ಅಷ್ಟೊಂದು ಒಂದು ಭದ್ರತೆ ಕೊಟ್ಟು ಚುನಾವಣೆ ಯಶಸ್ವಿಯಾಗಿ ಮಾಡಿದ್ದಾರೆ. ಅಲ್ಲಿ ಅಭೂತಪೂರ್ವವಾದಂತಹ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಒಂದು ದಿಗ್ವಿಜಯನೇ ಲಭಿಸಿದೆ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರೊಬ್ಬರಾದಂತಹ ನಮ್ಮ ಇವರು ಪಶ್ಚಿಮ ಬಂಗಾಳ ನಮ್ಮ ಸಂಸ್ಥಾಪಕರು ಒಬ್ಬರಾದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿರವರಿಗೆ ನಾವು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಅವರಿಗೆ ಅರ್ಪಿಸ್ತಾ ಇದ್ದೀವಿ. ವಿಶೇಷವಾಗಿ ಏನಲ್ಲಿ ಇವಾಗ 150ನೇ ವರ್ಷದ ಬಂಕಿಮ್ ಚಟರ್ಜಿ ಇವರು ನಮ್ಮ ಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಒಂದು 150ನೇ ವರ್ಷ ಅವರು ರಚನೆ ಮಾಡಿದಂಥ ಭ್ರಾತೃತ್ವ, ಒಂದು ರಾಷ್ಟ್ರೀಯತೆ, ಒಂದು ಐಕ್ಯತೆ, ಒಂದು ಸಾಂಸ್ಕೃತಿಕವಾದಂಥ ಭಾರತ ಕಟ್ಟಬೇಕು ಅನ್ನೋ ಆ ನೆಲದ ಮಣ್ಣಿಂದ ಒಂದು ಕನಸು ಕಂಡಿದ್ರು. ಅದು ಇವತ್ತು ಈಡೇರಿದೆ ಅಂತಲೇ ನಾನು ಭಾವಿಸ್ತೇನೆ. ವಿಶೇಷವಾಗಿ ಇವರ ಸುದೀರುವಂಥ ಒಂದಿಷ್ಟು ಈ ಲೆಫ್ಟಿಸ್ಟ್ ಒಂದು ಪಕ್ಷಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಕಮ್ಯುನಿಸ್ಟ್ ಆಗಿರ್ಬೋದು, TMC ಆಗಿರ್ಬೋದು, ಇವರ ಒಂದು ದುರಾಡಳಿತ ಮತ್ತು ಅಲ್ಲಿನ ಒಂದು ಅಭಿವೃದ್ಧಿ ಶೂನ್ಯ ಮತ್ತು ಆ ಜನಗಳ ಒಂದು ಭಾವನೆ ಅಥವಾ ಅಲ್ಲಿ ಸಾಂಸ್ಕೃತಿಕವಾಗಿ ಆ ಒಂದು ವಾತಾವರಣ, ಸ್ಥಳೀಯವಾದಂಥ ವಾತಾವರಣ ಸಂಪೂರ್ಣವಾಗಿ ಕಲುಷಿತಗೊಂಡಿತ್ತು. ಇದನ್ನು ಒಂದು ಶುದ್ಧೀಕರಣ ಮಾಡಿ ಒಂದು ನೈಜವಾದಂಥ ಭಾರತ ಕಟ್ಟ ಅಂತ ಒಂದು ಪ್ರಯತ್ನ ನಮ್ಮ ಕಾರ್ಯಕರ್ತರ ಮೂಲಕ ವಿಶೇಷವಾಗಿ ನಾವು ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದಿರೋದು ಪ್ರತಿಫಲವಾಗಿ ಇವತ್ತು ಅತ್ಯಧಿಕವಾದಂಥ 200 ಗಡಿ ದಾಟಿ ನಾವು ಇವತ್ತು ಅಲ್ಲಿ ಜಯಶೀಲರಾಗಿದ್ದೀವಿ. ಸೊ ಇಲ್ಲಿ ಅತಿ ಪ್ರಮುಖವಾಗಿ
SIR ಬಗ್ಗೆ ನಮ್ಮ ದರ್ಶನ್ ಅವರು ಕಾಂಗ್ರೆಸ್ ವಕ್ತಾರರು ಪ್ರಸ್ತಾಪ ಮಾಡಿದ್ರು. ಅಲ್ಲಿ 12-13% ಮತಗಳ ಒಂದು ಡಿಲೀಷನ್ ಆಗಿದೆ, ಹತ್ತತ್ರ 90 ಲಕ್ಷ ಜನಸಂಖ್ಯೆ. ಯಾಕೆ ಅಂತಂದರೆ ಅದು ಒಂದು ಸಾಮಾನ್ಯ ಪ್ರಕ್ರಿಯೆ, ಅದು ಮಾಡೋಂಥದ್ದು ಒಂದು ಚುನಾವಣಾ ಆಯೋಗನೇ ಮಾಡೋಂಥದ್ದು, ಅದು ಕಾಲಕ್ಕೆ ತಕ್ಕಂತೆ ಮಾಡುತ್ತೆ. ಅದರಲ್ಲಿ ಅದು ಒಂದು ಸ್ವಾತಂತ್ರ್ಯವಾದಂತಹ ಒಂದು ಸಾಂವಿಧಾನಿಕವಾದಂತಹ ಒಂದು ಸಂಸ್ಥೆ ಅದು. ಅದಕ್ಕೆ ನಮ್ಮದು ಸರ್ಕಾರ ಏನೂ ಯಾವುದೇ ರೀತಿ ಹಸ್ತಕ್ಷೇಪ ಇರಲ್ಲ. ಅದೇ ರೀತಿ ಬೇರೆ ಬೇರೆ ರಾಜ್ಯದಲ್ಲೂ ಸಹ ಮಾಡಿದ್ದಾರೆ, ಇದರಲ್ಲೂ ಮಾಡಿದ್ದಾರೆ, ತಮಿಳುನಾಡಲ್ಲೂ ಮಾಡಿದ್ದಾರೆ, ಅಲ್ಲೂ ಸಹ 10% ಮತಗಳು ಡಿಲೀಷನ್ ಆಗಿದೆ. ಕರ್ನಾಟಕದಲ್ಲೂ ಆಗೋ ಸಾಧ್ಯತೆ ಇದೆ. ಇವೆಲ್ಲ ಒಂದು ಪ್ರಕ್ರಿಯೆ, ಒಂದು ಪ್ರಜಾಪ್ರಭುತ್ವ ಒಂದು ಗಟ್ಟಿಗೊಳಿಸೋಂಥ ಒಂದು ಕ್ರಮಬದ್ಧವಾಗಿ ಮಾಡೋಂಥದ್ದು. ಸೊ ಈಗ ಏನು ಇವರು ಮಮತಾ ಬ್ಯಾನರ್ಜಿ ಅವರು ಅವರ ಒಂದು ದುರಾಡಳಿತ, ಅಭಿವೃದ್ಧಿ ಶೂನ್ಯ, ಅಲ್ಲಿ ವಿಶೇಷವಾಗಿ ನೀವೆಲ್ಲ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಗಮನಿಸ್ಬೋದು, ಅತಿ ಹೆಚ್ಚು ಒಂದು ಪಶ್ಚಿಮ ಬಂಗಾಳದ ಒಂದು ಕಾರ್ಮಿಕರು ಇಲ್ಲಿರ್ತಾರೆ, ವಲಸೆ ಕಾರ್ಮಿಕರು. ಅದು ಸಾಕಷ್ಟು ಜನ ನಮ್ಮ ಮಲೆನಾಡಲ್ಲೂ ಕಾಫಿ ಎಸ್ಟೇಟಲ್ಲೆಲ್ಲ ತಾವು ಗಮನಿಸ್ಬೋದು, ಬಂಗಾಲಿಗಳೇ ಇದ್ದಾರೆ. ನಾವು ಈ ನಿಟ್ಟಿನಲ್ಲಿ ಏನೋ ಅಲ್ಲಿ ಒಂದು ಸಂಪೂರ್ಣವಂತ ವೆಸ್ಟ್ ಬೆಂಗಾಲಲ್ಲಿ ಒಂದು ನಮ್ಮ ನಾಗರಿಕತೆ ಒಂದು ವಾತಾವರಣನೇ ಸಂಪೂರ್ಣವಾಗಿ ವ್ಯತ್ಯಾಸ ಆಗಿತ್ತಲ್ಲಿ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಒಂದು ನಾಗರಿಕತೆ ಒಂದು ಸೃಷ್ಟಿ ಮಾಡೋದಕ್ಕೆ ನಾವು ಚುನಾವಣೆ ರಾಜಕಾರಣ ಒಂದು ಗೆಲ್ಲೋದು ಮತ್ತೆ ಅಥವಾ ಸೋಲೋದು ಸಹಜ, ಅದು ಪ್ರಕ್ರಿಯೆ ಎಲ್ಲ ಪ್ರತಿ 5 ವರ್ಷಕ್ಕೆ ಬರ್ತಾ ಇರುತ್ತೆ, ಹೋಗುತ್ತೆ. ಆದರೆ ಇದು ಭಾರಿ ನಮ್ಮ ಹಿರಿಯರು ಪ್ರಮುಖವಾಗಿ ತಗೊಂಡಂಥ ವಿಚಾರ. ಅಲ್ಲಿ ನಮ್ಮ ಒಂದು ಏನು ನಮ್ಮ ಒಂದು ಅಸ್ಮಿತೆ ಮತ್ತು ಅಸ್ತಿತ್ವ ಏನು ಬೆಂಗಾಲ ಇದು ಏನಿದೆ ವೆಸ್ಟ್ ಬೆಂಗಾಲು, ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಾಶ ಆಗಿ ಒಂದು ಬೇರೆ ಬೇರೆ ಒಂದು ಸಂಸ್ಕೃತಿ ಸಂಪ್ರದಾಯ ನಮ್ಮ ಮೇಲೆ ಆಳ್ತಾ ಇದ್ದಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಇವಾಗ ಅಲ್ಲಿ ಒಂದೇ ಒಂದು ಉದ್ಯೋಗ ಸೃಷ್ಟಿಯಾಗಿಲ್ಲ, MSME ಇಲ್ಲ, ಒಂದು ಡೆವಲಪ್ಮೆಂಟ್ ಇಲ್ಲ, ಅಥವಾ ಎಲ್ಲ ರಂಗದಲ್ಲೂ ವೈಫಲ್ಯ, ಒಂದು ಮೂಲಭೂತ ಸೌಕರ್ಯಗಳಿರಲಿಲ್ಲ. ಈ ನಿಟ್ಟಿನಲ್ಲಿ ಜನಗಳಿಗೆ ಅಲ್ಲಿ ಮತದಾರರಿಗೆ ಒಂದು ಸಮರ್ಪಕವಾಗಿ ನಾವು ತಿಳಿಸೋಂಥದ್ದು, ಮನವರಿಕೆ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಆಗಿದೆ. ಮತ್ತು ಭಾರಿ ಬೂತ್ ಲೆವೆಲ್ ತನಕ ಸಹ ಭಾರಿ ದೊಡ್ಡ ಮಟ್ಟಕ್ಕೆ ನಮ್ಮ ಚಟುವಟಿಕೆಗಳ ಮೂಲಕ ಇವತ್ತು ಮಾಡಿದಂಥದ್ದು ಮೇಡಮ್. ರೈಟ್. ದರ್ಶನ್ ಅವರೇ, BJP ಯಾವಾಗಲೂ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಭಾರತವನ್ನು ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ, ಆ ಪ್ರಯತ್ನದಲ್ಲಿ ಹಂತದ ಯಶಸ್ಸು ಅಂತ ಇದನ್ನು ಕರಿಬೋದಾ ರೈಟ್ ನೌ ಸಿಚುವೇಶನ್ ನೋಡಿದ್ರೆ? ಕಾಂಗ್ರೆಸ್ನ ಮುಕ್ತ ಮಾಡುವಂಥದ್ದು ಅವರ ಹಗಲುಗನಸು. ಸರ್ವಾಧಿಕಾರಿಯಾದ ಆಳ್ವಿಕೆ ಈ ಭಾರತ ದೇಶದಲ್ಲಿ ನಡೆಯುವುದಿಲ್ಲ. ನಾವು ನಂಬಿರ್ತಕ್ಕಂಥದ್ದು ಭಾರತದ ಭವ್ಯ ಸಂವಿಧಾನದ ಆಶಯಗಳಿಗೆ ಬೆಲೆ ಕೊಟ್ಟು ಈ ಕಾಂಗ್ರೆಸ್ ಪಕ್ಷ ನಡೆದುಕೊಂಡು ಬಂದಿದೆ. ಅವರ ಧ್ಯೇಯ ಉದ್ದೇಶ ಮನುವಾದದ ಮನಸ್ಥಿತಿ ಏನು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. BJP ವಕ್ತಾರರು ಮಾತಾಡ್ತಾ ಒಂದು ನಾಗರಿಕತೆ ಬಗ್ಗೆ ಹೇಳಿದರು. ವೆಸ್ಟ್ ಬೆಂಗಾಲ್ನವ್ರು ಇಲ್ಲೆಲ್ಲ ಕೆಲಸಕ್ಕೆ ಬರ್ತಾರೆ ಅಂತಂದ್ರು. ಹೌದು, ರಸ್ತೆ ಬದಿಯ ಪಾನಿಪೂರಿ ಮಾರುವವನು UPಯಿಂದ ಬರ್ತಾ ಇದ್ದಾನೆ, ಹಾಗಿದ್ರೆ ಅಲ್ಲಿ ನಾಗರಿಕತೆ ಇಲ್ವಾ? ಅಸ್ಸಾಂನವರು ಇವತ್ತು ಕಾಫಿ ತೋಟಗಳಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದ ಅತಿ ಹೆಚ್ಚು ಕಾರ್ಮಿಕರು ಇವತ್ತು ಮಲೆನಾಡು ಭಾಗದಲ್ಲಿ ಸಿಗ್ತಾರೆ, ಹಾಗಾದ್ರೆ ಅಲ್ಲಿ ನಾಗರಿಕ ಪ್ರಪಂಚವೇ ಇಲ್ಲವಾ? ಅದೇ ರೀತಿ ಬಿಹಾರದಿಂದ ಒಂದು ನಿಮಿಷ, ಇವತ್ತು ನಿಮ್ಮ ಪದ ಕೇಳಿ ಒಂದು ನಿಮಿಷ. ಬಾಂಗ್ಲಾದಿಂದ ಇಲ್ಲಿ ಬರ್ತಿದೆ. ಮೇಡಮ್, 12 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಅಲ್ಲ. ಎಷ್ಟು ಜನ ಬಾಂಗ್ಲಾದವ್ರು ಹಿಡಿದ್ರು, ಎಷ್ಟು ಜನ ಗೇಟಿಂದ ಹೊರಗಡೆ ಕಳಿಸಿದ್ರು, ಅದೇ ಅಲ್ವಾ ಇಂಪಾರ್ಟೆಂಟು. ಅಮಿತ್ ಶಾ ಗೃಹ ಸಚಿವರಲ್ವಾ? ಏನು ತಂತಿ ಬೇಲಿ ಹಾಕ್ಸ್ತೀನಿ, ಲೇಸರ್ ತಂತಿ ಬೇಲಿ ಯಾಕೆ ಹಚ್ಚೋದಕ್ಕಾಗಿರ್ಲಿಲ್ವಾ? ಇವತ್ತು ಅದೇ ರೀತಿ ಬಿಹಾರದ ಎಷ್ಟೋ ಜನ ಕೂಲಿ ಕಾರ್ಮಿಕರು ಮತ್ತಿನ್ನೊಂದು ಬೆಂಗಳೂರಿನ ಫುಟ್ಪಾತ್ಗಳಲ್ಲಿ ಸಿಗ್ತಾ ಇದಾರಲ್ಲ, ಯಾರು ಆಳ್ವಿಕೆ ಮಾಡ್ತಾ ಇರೋದು? ನಿಮ್ಮದೇ ಅಧಿಕಾರ, ನಿಮ್ಮದೇ ಆಳ್ವಿಕೆ. ಇವತ್ತು ನಿಮ್ದು ಅಂತ ಒಂದು ಶ್ರೀಮಂತ ರಾಜ್ಯಗಳವೇನಾರಾಗಿತ್ತು ಅಂದ್ರೆ ಕನ್ನಡಿಗರ ತೆರಿಗೆ ಹಣದ ಭಿಕ್ಷೆ ಬೇಕಾ ನಿಮ್ಮ ಒಂದು ಉತ್ತರದ ರಾಜ್ಯಗಳಿಗೆ ಅನ್ನುವಂಥ ಪ್ರಶ್ನೆಯನ್ನ ಹೇಳ್ತಾ ಇವತ್ತು JDS ವಕ್ತಾರರು ಬ್ರದರ್ ಪಕ್ಷದವರು ಬ್ರದರ್ ಅಂತ ನನ್ನ ಮಾತಾಡಿಸಿದ್ರು. ಸ್ವಾಗತ. ಯಾವುದು? ಇವರು ಒಂದು ಪಕ್ಷದ ವಕ್ತಾರರಾಗಿದ್ದಾರೆ. ಮೇ ಬಿ ಅವರ ಸಮುದಾಯ ಮುಸಲ್ಮಾನ ಆಗಿರ್ಬೋದು. ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಧ್ರುವ ನಾರಾಯಣ ಅವರು ಅಂತ ನಮ್ಮ ರಾಜ್ಯದಲ್ಲಿ ಇವತ್ತಿಲ್ಲ, ಅವ್ರು ನಮ್ಮ ಜೊತೆ ಒಂದೇ ಓಟಿಂದ ಗೆದ್ರು ಸ್ವಾಮಿ, ಒಂದೇ ಓಟು. ಅದೇ ಪ್ರಜಾಪ್ರಭುತ್ವದ ದಿಗ್ವಿಜಯ ಅಂತೇಳಿ. ಅದು ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿನೂ ಇರ್ಬೋದು. ಮತ್ತು ಇದೊಂದು ವೈಭವದ ಒಂದು ಚುನಾವಣೆ ಆಗೋಯ್ತು. ಅನೇಕ ಅಲ್ಲಿ ಬಂದಂಥ ನಾಯಕರುಗಳ ಬಗ್ಗೆ ಅವಹೇಳನ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಪಪ್ರಚಾರಗಳನ್ನ ಮಾಡುವಂಥದ್ದು, ಅಥವಾ ಸಮುದಾಯದ ನಾಯಕರುಗಳು ನೋಡಿ, ಒಂದು ಸಮುದಾಯ ಒಬ್ಬ ನಾಯಕನಿಂದ ಇಲ್ಲ ಮೇಡಮ್, ಒಂದು ಪಕ್ಷ ಒಬ್ಬ ನಾಯಕನಿಂದ ಇಲ್ಲ. ಇದು ಕಲೆಕ್ಟಿವ್ ಲೀಡರ್ಶಿಪ್ಪಿಂದ ಒಂದು ಪಕ್ಷ ಇರುವಂಥದ್ದು. ಸರ್ವ ಜನಾಂಗರು ಸೇರಿದಾಗ ಅದೊಂದು ಸಮುದಾಯ. ಎಷ್ಟೇ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡಿದ್ರು. ಇವತ್ತು ನಮಗೆ 5,000 ನೋಡಿ, ಆ ಒಬ್ಬ ಯುವಕನ ಒಂದು ವಯಸ್ಸನ್ನು ಆಡಿಕೊಂಡ್ರು,
ಆ ಹೆಸರನ್ನ ಆಡ್ಕೊಂಡ್ರು, ಆ ವ್ಯಕ್ತಿತ್ವವನ್ನು ಆಡ್ಕೊಂಡ್ರು, ಆ ಕುಟುಂಬದ ಮೇಲೆ ಮುಗಿಬೀಳುವಂಥ ಕೆಲಸ ನೋಡಿ. ಇವತ್ತು ಅಲ್ಲಿ ಮುಸಲ್ಮಾನ್ ಸಮುದಾಯದ ನಾಯಕ ಅಲ್ಲಿ ಗೆಲ್ತಾನೆ ಅಂತ ನಮ್ಮ ಸರ್ವೆ ರಿಪೋರ್ಟ್ ಬಂದಿದ್ರೆ ನೋ ಡೌಟ್ ಕೊಡ್ತಾನೆ ಇದ್ವಿ. ಮತ್ತೆ ನಮ್ಮದು ಗೆಲ್ಲೋ ಕ್ರೈಟೀರಿಯಾ ಇವತ್ತು ಗೆದ್ದಿದ್ದೀವಿ, ಅದು 5,000 ಓಟು ಅವ್ರು 1 ಓಟು. ಇವತ್ತು ಹಾಗೇನೆ ವೈಯಕ್ತಿಕವಾದಂತಹ ತೇಜೋವಧೆಯನ್ನ ಬಾಗಲಕೋಟೆಯಲ್ಲೂ ಮಾಡಿದ್ರು. ಅವ್ರು ಮಾತಾಡೋಕೆ ಬರಲ್ಲ ಮತ್ತಿನ್ನೊಂದಲ್ಲ. ಮಾತು ನಮ್ದು ಮೌನವಾಗಿ ನಾವು ಉತ್ತರವನ್ನ ಕೊಟ್ಟಿದ್ದೀವಿ, ಗೆಲುವಿನ ನಗೆಯನ್ನ ಬೀರಿದ್ದೀವಿ. ಇನ್ನೊಬ್ರು ಮಹಾನ್ ನಾಯಕರಿದ್ರು, ಇದೇ ಬಿಜೆಪಿ ಅವರು ತಿಪ್ಪೆಗುಂಡಿಗೆ ಬಿಸಾಕಿದ್ರು ಸಮೇತ ನಾನೊಬ್ಬ ಹಿಂದೂ ಹುಲಿ ಅಂತ ಗರ್ಜನೆ ಮಾಡ್ಕೊಂಡು ಹೋದ್ರು. ನಿಮ್ಮನ್ನ ಅಲ್ಲಿ ಹಾಕಾಗೋಗಿದೆ. ಮೂರನ್ನೂ ಬಿಟ್ಟು ನೀವು ಆ ಪಕ್ಷದ ಜೊತೆಗೆ ಹೋದ್ರೂ ಸಮೇತ ಅಲ್ಲಿನ ಮತದಾರ ಪ್ರಭುಗಳು ನಮಗೆ ಯಾರ ಬಗ್ಗೆ ಹೇಳಿದೆ ಅಂದ್ರೆ ಯತ್ನಾಳ್ ಸಾಹೇಬ್ರು ಅಂತ ಒಬ್ರು ಇದ್ದಾರೆ. ಇವತ್ತು ಅವರು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ನಿಮ್ಮ ಪಕ್ಷದಲ್ಲಿ ಅವರು ಯಾವ ಪಕ್ಷದ ಮೇಡಮ್ ವೀರಣ್ಣ ಚಿರಂತಿಮಠ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಲ್ಲ, ಬಿಜೆಪಿಯ ಅಧಿಕೃತ ಕ್ಯಾಂಡಿಡೇಟ್. ಇದೇ 1 ವಾರದ ಮೊದಲು ನಿಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷ ಹೇಳ್ತಾರೆ ಅವನ್ಯಾರ್ರಿ ಬಚ್ಚ ಅಂತ. ಅವ್ರು ಹೇಳಿದ ಮಾತು ನನ್ನ ಬಾಯಿಲಿ ಆ ಪದ ಬರುವುದಿಲ್ಲ. ಆದ್ರೆ ಇವತ್ತು ಬಿಜೆಪಿಯ ದುಸ್ಥಿತಿ ಏನಾಗಿದೆ ಅಂತ ಇಡೀ ಕರ್ನಾಟಕ ರಾಜ್ಯ ಒಂದು ದೇಶಕ್ಕೆ ಉದಾಹರಣೆಯನ್ನ ಕೊಟ್ಟಿದೆ. ಮತ್ತೆ ಇನ್ನೊಂದು ಚಿಕ್ಕದು ಹೇಳ್ತೀನಿ ಮೇಡಮ್, ತಮಿಳುನಾಡು ವಿಚಾರವಾಗಿ ಯಾರು ನಮ್ಮ ವಿಜಯ್ ಅವರು ಗೆದ್ದಿದ್ದಾರೆ. ಇವತ್ತು ಅವರು ಒಂದು ಇಂಡಿಪೆಂಡೆಂಟ್ ಆಗಿ ಹೋಗಿ ಒಂದು ಅವ್ರು ಇವತ್ತಿಂದ ಅಲ್ಲ, ನಾನು ಕೊಡಗಲ್ಲಿ ಭೂಕುಸಿತ ಆಗಿದ್ದಾಗ ನಾನು ನೋಡಿದ್ದೆ, ಅವರು ಸಾರ್ವಜನಿಕ ಸೇವೆಯನ್ನ ಮಾಡ್ತಾ ಬಂದಿದ್ರು. ಇವತ್ತು ಗೆದ್ದಿದ್ದಾರೆ. ಅವರ ತಂದೆನೂ ಹೇಳಿದ್ದಾರೆ ಕಾಂಗ್ರೆಸ್ ನಮಗೆ ಬೆಂಬಲ ಕೊಟ್ರೆ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಎನಿವೆ ನಾವು ಇವತ್ತು DMK ಜೊತೆಗಿದ್ದೀವಿ. ನಾವೊಂದು ಸಂಬಂಧಗಳು ನಾವು ಚುನಾವಣೆ ಬಿಫೋರೇ ಥಿಂಕ್ ಮಾಡ್ಬೋದಿತ್ತು, ಅದಲ್ಲ. ನಾವು ನಮ್ದವ್ರಿಗೆ ಕುತ್ತಿಗೆ ಕೊಯ್ಯುವಂಥದ್ದು ಅಥವಾ ಅವ್ರಿಗೆ ಮೋಸ ಮಾಡುವಂಥ ಕೆಲಸ ಕಾಂಗ್ರೆಸ್ ಎಂದಿಗೂ ಮಾಡಿಲ್ಲ. ಮುಂಬರೋ ದಿನದಲ್ಲಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ನಿರ್ಧಾರ ತಗೊಂಡ್ರು ಕಾಂಗ್ರೆಸ್ ಪಕ್ಷದಕ್ಕೆ ಬದುವಾಗಿರುತ್ತೆ. ವಿಜಯ್ ಅವರಿಗೆ ಒಂದು ದಿಕ್ಸೂಚಿ ಭಾರತದ ರಾಜಕೀಯದಲ್ಲಿ ಅವರಿಗೆ ಈ ಮೂಲಕ ವಿಶ್ವಾಸನ ಹೇಳ್ತೀನಿ. JDS ವಕ್ತಾರರಿಗೆ ಮುಂದಿನ ಪ್ರಶ್ನೆ, ಬಿಜೆಪಿಯ ತಂತ್ರಗಳನ್ನು ನೋಡ್ತಾ ಹೋಗೋದಾದ್ರೆ ಅದನ್ನು ತಂತ್ರ ಅಂತ ಯಾಕೆ ಇತರ ಪಕ್ಷಗಳು ಕರಿತವೆ ಅಂತ ಹೇಳಿದ್ರೆ, ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಗೆಲ್ಲಬೇಕು ಅನ್ನುವಂಥ ಇಚ್ಛೆಯಿಂದ ಸಮೀಕರಣ ಮಾಡ್ಕೊಳ್ಳೋದು, ಮೈತ್ರಿ ಮಾಡ್ಕೊಳ್ಳೋದು, ಆ ಪ್ರಾದೇಶಿಕ ಪಕ್ಷವನ್ನೇ ಆಪೋಷಣ ಮಾಡ್ಕೊಳ್ಳೋದು, ಇಂಥದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾಗ ಕರ್ನಾಟಕದಲ್ಲಿ JDSನ ಅಸ್ತಿತ್ವ ಏನು ಅನ್ನುವಂಥ ಭಾವನೆ ಬಂದಿಲ್ವ ನಿಮಗೆ? ಮೇಡಮ್ ನೋಡಿ, ಕರ್ನಾಟಕನಲ್ಲಿ ಇರೋ JDS ಪಕ್ಷ ಯಾವುದೇ ಬೇರೆ ಪಕ್ಷ, ರಾಷ್ಟ್ರೀಯ ಪಕ್ಷ ಮೇಲೆ ನಾವು ಭರವಸೆ ಇಟ್ಕೊಂಡು ಅದು ಇದ್ರೇನೆ ನಾವು ಆಡಳಿತಕ್ಕೆ ಬರ್ತೀವಿ ಅಂತ ನಮಗೆ ಏನು ಆ ಥರ ಏನಿಲ್ಲ. ನೋಡಿ, ಸಮಯ ಸಂದರ್ಭಗಳು ಇರುತ್ತೆ. ಕೆಲವು ಸಮಯ ಸಂದರ್ಭದಲ್ಲಿ ಪಾಲಿಟಿಕಲ್ ಅನಲೈಸರ್ ಯಾರು ಇರ್ತಾರೆ, ಪಾಲಿಟಿಕಲ್ ಸ್ಟ್ರಾಟಜಿ ಪ್ರಕಾರ ನಾವು ಹೋಗಬೇಕಾಗುತ್ತದೆ. ಯಾಕಂದರೆ ನಾವು ಇವ್ರು ಹೇಳೋ ಥರ ಒಂದು ನಾಯಕರಾಗಿ ಒಬ್ಬ ಮನುಷ್ಯನಾಗಿ ಯಾವುದೇ ಪಕ್ಷ ಇರಲ್ಲ. ಒಂದು ಪಕ್ಷ ಅಂದರೆ ಎಲ್ಲ ಹಲವಾರು ನಾಯಕರು ಇರ್ತಾರೆ, ಹಲವಾರು ಕಾರ್ಯಕರ್ತರು ಇರ್ತಾರೆ, ಅವ್ರು ಎಲ್ಲರೂ ಭವಿಷ್ಯ ಬಗ್ಗೆನೂ ಚಿಂತೆ ಮಾಡಬೇಕಾಗುತ್ತದೆ. ಸೊ ಹಾಗಾಗಿ ಪಾಲಿಟಿಕಲ್ ರಿಕ್ವೈರ್ಮೆಂಟ್ ಪ್ರಕಾರ, ಪಾಲಿಟಿಕಲ್ ಸ್ಟ್ರಾಟಜಿ ಪ್ರಕಾರ ಅವರು ಹೋಗೋದು. ಆಮೇಲೆ BJP ಅವ್ರ ಬಗ್ಗೆ ಹೇಳ್ತಾರೆ, ಈ ಥರ ಏನು ರೀಜನಲ್ ಪಾರ್ಟೀಸ್ಗಳು ಇರುತ್ತೆ ಅವ್ರ ಜೊತೆ ಇದ್ದು ಆ ಥರ ಮಾಡ್ತಾರಂತ. ನೋಡಿ, ಯಾರು ಅಧಿಕಾರದಲ್ಲಿ ಇರ್ತಾರೆ, ಯಾರು ಅಧಿಕಾರದಲ್ಲಿ ಕೂತಿರ್ತಾರೆ, ಅವ್ರದ್ದು ಕರ್ತವ್ಯ ಏನಂದ್ರೆ ಯಾವ ರೀತಿಯೂ ಅವರು ಆಡಳಿತನ ನಡೆಸಬೇಕು. ಅವ್ರು ಆ ರೀತಿ ನಡ್ಸ್ಕೊಂತಾರೆ. ನೀವು ಅಪೋಸಿಷನ್ ಪಾರ್ಟಿನಲ್ಲಿ ಇದ್ರೆ ಅವ್ರು ಏನ್ ಕಾರ್ಯಗಳನ್ನ ಮಾಡ್ತಾ ಇದಾರೆ ಅದನ್ನ ಟೀಕೆ ಟಿಪ್ಪಣಿ ಕರೆಕ್ಟ್ ಆಗಿ ವಿತ್ ಪ್ರಾಪರ್ ಎವಿಡೆನ್ಸ್ ನೀವು ಮಾಡಬೇಕು. ಸುಮ್ಮನೆ ಬಾಯಿನಲ್ಲಿ ಮಾತು ಬರುತ್ತೆ ಅಂತ ನೀವು ಏನು ಹಂಗ್ ಮಾಡಿದ್ದಾರೆ, ಅವರು ರೀಜನಲ್ ಪಾರ್ಟಿ ಜೊತೆ ಕೈ ಜೋಡಿಸಿ ಹಂಗ್ ಮಾಡ್ತಾರಂತ ನೀವು ಊಹಾಪೋಹಗಳನ್ನ ಮಾಡಬಾರ್ದು. ನಿಮ್ಮ ಹತ್ರ ಎವಿಡೆನ್ಸ್ ಇದ್ರೆ ಪಕ್ಕ ಆವಾಗ ನೀವು ಹೇಳಬೇಕು. ಯಾಕಂದರೆ ನಮ್ಮ ದೇವೇಗೌಡರು ಇದ್ದಾರೆ, ಅವ್ರಿಗೂ ನಮ್ಮ ಪ್ರಧಾನ ಮಂತ್ರಿ ಆಗಿರೋರ್ಗೂ ಅವ್ರು ಬಿಟ್ಟು ಏನು ಕೆಲಸ ಮಾಡಲ್ಲ. ನಮ್ಮ ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಆಗಿರಲಿ, ಮೈತ್ರಿ ಸರ್ಕಾರದಲ್ಲಿ ಅವ್ರ ತೀರ್ಮಾನ ಮೊದಲೇ ಪ್ರಯಾರಿಟಿನ ಕೊಟ್ಟು ನಂತರ ಅವ್ರು ಮಾಡೋದು. ಸೊ ನಾವು ಅವ್ರ ಜೊತೆ ಮೈತ್ರಿ ಇದೀವಿ ಅಂತ ನಮ್ ತುಡ್ದಿ ಅವ್ರು ಏನು ಮುಂದೆ ಬರ್ತಾ ಇಲ್ಲ ಅವ್ರನ್ನ. ಸೊ ಹಂಗಾಗಿ ಅದೇ ಚರ್ಚೆಗಳಾದ್ರೂ ಕೂಡ ಡಿಸ್ಕಷನ್ ಮಾಡಿನಲ್ಲ ಮುಂದೆ ಮಾಡೋದು. ನೋಡಿ, ಇನ್ನು GBI ಎಲೆಕ್ಷನ್ ಬಗ್ಗೆ ನಾವು ಇನ್ನೂ ತೀರ್ಮಾನ ನಾವು ಇದ್ ಮಾಡಿಲ್ಲ. ಮುಂದೆ ಏನ್ ಡಿಸ್ಕಷನ್ ನಡೀತಾ ಇದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್, ಅವ್ರ ಪಕ್ಷ ಹೈಕಮಾಂಡ್ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಮ್ಗೆ ಇಚ್ಛೆ ಆದ್ರೆ ನೋಡಿ ಮೇಡಮ್, ಇಂಡಿಪೆಂಡೆಂಟ್ ಪಾರ್ಟಿ ನಮ್ಮ ಜನತಾದಳ ಪಕ್ಷ ಇಸ್ ನಾಟ್ ಡಿಪೆಂಡೆಂಟ್. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಇಲ್ಲ. ನಮ್ದೇ ಆದಂತ ಸಿದ್ಧಾಂತಗಳು ಇದೆ, ನಮ್ದೇ ಆದಂತ ಪಕ್ಷ. ಖಂಡಿತ ಮೇಡಮ್, ನಾವು ಬಿಟ್ಕೊಟ್ಟಿಲ್ಲ. ನಮ್ಮ ಪಕ್ಷದ ನಾಯಕರು ದೇವೇಗೌಡರು, ಪೂಜ್ಯ ದೇವೇಗೌಡರು ಹೇಳಿದ್ದಾರೆ, ನಮ್ಮ ಪಕ್ಷದ ಸಿದ್ಧಾಂತಗಳು ನಾವು ಯಾವತ್ತು ನಾವು ಮೈತ್ರಿ ಪಾಲಿಟಿಕಲಿ ಆಗಿರೋದು. ನಮ್ಮ ಐಡಿಯಾಲಜಿನ ನಾವು ಮೈತ್ರಿ ಮಾಡಕ್ ಹೋಗಿಲ್ಲ. ನಮ್ಮ ಐಡಿಯಾಲಜಿ ಏನಿತ್ತು, ಸೆಕ್ಯುಲರ್ ಐಡಿಯಾಲಜಿ, ಜನತಾದಳ ಪಾರ್ಟಿ ಸೆಕ್ಯುಲರ್ ಅದೇ ಇರುತ್ತೆ, ಹಂಗೆ ಉಳ್ಕೊಂಡಿರುತ್ತೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿನೂ ಹೇಳಿಲ್ಲ ಮೇಡಮ್, ಅಣ್ಣ ಕುಮಾರಣ್ಣನೂ ಹೇಳಿಲ್ಲ ಅದ್ರ ಬಗ್ಗೆ. ರೈಟ್. ಲೋಹಿತ್ ಅವರೇ, ನೀವು ಹೇಳಬೇಕು. ಇವತ್ತು ನೀವು ಪಟಾಕಿ ಸಿಡಿಸ್ತಾ ಇರ್ಬೋದು, ಸಿಹಿ ಹಂಚ್ತಾ ಇರ್ಬೋದು, ಸಂಭ್ರಮದ ವಾತಾವರಣ ಇರ್ಬೋದು, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶವನ್ನು ನೀವು ನೋಡಿಕೊಂಡು
ಕಾಂಗ್ರೆಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನಿಮ್ಮ ದೊಡ್ಡ ದೊಡ್ಡ ನಾಯಕರು ಕೂಡ ಹೇಳಿದ್ದಾರೆ. ನೀವು ನೋಡಿ, ಪ್ರಾಕ್ಟಿಕಲಿ ನೋಡೋಣ. ಹಿಮಾಚಲ್ ಪ್ರದೇಶ್, ಕರ್ನಾಟಕ, ತೆಲಂಗಾಣ, ಕೇರಳ ಆ್ಯಡ್ ಆನ್ ಆಗ್ತಾ ಇದೆ. ಸಮಯ ತಗೋತಾ ಇರ್ಬೋದು, ಬಟ್ ಇಟ್ ಈಸ್ ಆ್ಯಡಿಂಗ್ ಆನ್. ಸೊ ಪ್ರಬಲ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ. ದೇ ಆರ್ ವೆಯ್ಟಿಂಗ್ ಫಾರ್ ದ ರೈಟ್ ಟೈಮ್ ಅಂತ ಅನ್ಸಲ್ವಾ? ಆ ನಿಟ್ಟಿನಲ್ಲಿ ಅವರು ಕುಸ್ತೋಗ್ತಾನೆ ಇದೆ. ಅವರ ಮತಗಳ ಒಂದು ಶೇರ್ ಏನಿದೆ ನಮ್ದು ಹೆಚ್ಚಿಗೆ ಆಗ್ತಾ ಇದೆ. ನೀವು ನಮ್ಮ ಇದು ತಮಿಳ್ನಾಡಲ್ಲಿ ನಮ್ದು ಅಷ್ಟೊಂದು ಲಾಸ್ಟ್ ಕಂಪೇರ್ ಟು ಪ್ರೀವಿಯಸ್ ಎಲೆಕ್ಷನ್, ಈ ಎಲೆಕ್ಷನಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಿದ್ದೀವಿ. ಕೇರಳದಲ್ಲಿ ನಮ್ಮಲ್ಲಿ ಪ್ರೀವಿಯಸ್ ಎಲೆಕ್ಷನ್ 0 ಇತ್ತು, ಈ ಸಲ ನಾವು 3 ತೊಗೊಂಡಿದ್ದೀವಿ. ಅದೇ ರೀತಿ ವೆಸ್ಟ್ ಬೆಂಗಾಲ್ ನಮ್ಮದು ಇರಲೇ ಇಲ್ಲ, ಇವತ್ತಲ್ಲಿ ಸರ್ಕಾರ ರಚನೆ ಮಾಡಿದ್ದೀವಿ. ಬೋನಸ್ ಬಿಡಿಯೋದು ನಿಮಗೆ. ಸೊ ಆಮೇಲೆ ಎಲ್ಲ ಭಾಗದಲ್ಲೂ ಅಷ್ಟೇ. ಆಮೇಲೆ ನೋಡಿ, ಫಾರ್ ಎಕ್ಸಾಂಪಲ್ ಕರ್ನಾಟಕದೇ ತಗೊಳ್ಳಿ, ಏನು ದಾವಣಗೆರೆ ದಕ್ಷಿಣ ಇದೆಯಲ್ಲ, ಹೋದ್ಸಲ ತುಂಬ ಒಂದು ವ್ಯತ್ಯಾಸದಲ್ಲಿ ಅಂತರದಲ್ಲಿ ನಾವು ಸೋತಿದ್ವಿ. ಈ ಸಲ ಕೇವಲ ನಮ್ಮ ಅಭ್ಯರ್ಥಿ, ಸಾಮಾನ್ಯ ಅಭ್ಯರ್ಥಿ, ಒಂದು ದೊಡ್ಡ ಒಂದು ಕುಟುಂಬದ ವಿರುದ್ಧ ಕೇವಲ 5703 ಓಟಲ್ಲಿ ಸೋತಿರೋಂಥದ್ದು. ಇದು ನಮಗೆ ಒಂದು ಇನ್ನೂ ಹೆಚ್ಚಿನ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಉತ್ತೇಜನ ಮತ್ತು ಪ್ರೋತ್ಸಾಹ ಕಾರ್ಯಕರ್ತರಿಗೆ. ಸೊ ಈ ನಿಟ್ಟಿನಲ್ಲಿ ಈಗ ನಮ್ಗೆ ಇವತ್ತೊಂದು ಆಶ್ಚರ್ಯ ಏನಂತಂದರೆ, ನಮಗೆಲ್ಲ ಇದ್ದದ್ದು ಅಭಿಪ್ರಾಯ ಬಾಗಲಕೋಟೆಯಲ್ಲಿ ಒಳ್ಳೆಯ ಮತಗಳ ಅಂತರದಿಂದ ನಾವು ಗೆಲ್ತೀವಿ ಅಂತೇಳಿ. ಅದು ತುಂಬ ನಿರಾಸೆ ಆಗಿದೆ. ಅದು ಏನು ತಪ್ಪಾಗಿದೆ, ಯಾಕೆ ಈ ರೀತಿ ಆಯಿತು ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ, ಅದಕ್ಕೊಂದು ಸೂಕ್ತವಾದ ತಂತ್ರಗಾರಿಕೆ ಮಾಡ್ತೀವಿ. ಬಟ್ ದಾವಣಗೆರೆ ನಮಗೆ ತುಂಬ ಅನುಕೂಲ ಆಗಿದೆ. ಮತ್ತು ಓವರಾಲ್ ನೀವು ದೇಶದಲ್ಲಿ ಎಲ್ಲೇ ಹೋಗಿ ಯಾವುದೇ ರಾಜ್ಯ ತಗೊಳ್ಳಿ, BJP ಅಸ್ತಿತ್ವ ಇಲ್ಲದಂಥ ಜಾಗದಲ್ಲೂ ಸಹ ನಾವು ಮತಗಳ ಶೇರಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಹೌದು ನೋಡಿ, ಕೇರಳದಲ್ಲಿ ಅವರು ಮುಂಚೆ ಇದ್ದಂಥ ಇತಿಹಾಸ ಎಲ್ಲ ಅವರಿಗೆ ಅಲ್ಲಿ ನಮಗೆ ಅದು ಪೂರಕವಾಗಿರಲಿಲ್ಲ. ಆದರೆ ನಮ್ಮ ಪರಿಶ್ರಮ ಫಲವಾಗಿ ಇವತ್ತು ನಾವು ಅಲ್ಲಿ ಕೇರಳದಲ್ಲೂ ಸಹ ನಮ್ಮ ಚಾಪು ಮೂಡಿಸ್ತಾ ಇದ್ದೀವಿ. ಇವತ್ತು ಏನು AIDMK ಜೊತೆಯಲ್ಲಿ ನಮ್ಮ NDA ಒಂದು ಮೈತ್ರಿಕೂಟ ಇತ್ತು, ಅಲ್ಲೂ ಸಹ ಒಳ್ಳೆ ಮತಗಳು ತೊಗೊಂಡಿರ್ತೀವಿ. ಬೇಕಾದ್ರೆ ಅದನ್ನು ಸಂಪೂರ್ಣ ಸಿಕ್ಕಿಲ್ಲ, ಡೆಫಿನೆಟ್ಲಿ ಆಗಿದೆ. ಎಲ್ಲ ರಾಜ್ಯದಲ್ಲೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಪ್ರಪಂಚದಲ್ಲೇ ಅತ್ಯಧಿಕವಾದ ದೊಡ್ಡ ಒಂದು ಸಂಘಟನೆ, ರಾಜಕೀಯ ಸಂಘಟನೆ, ಅತ್ಯಧಿಕವಾದಂಥ ಒಂದು ಸದಸ್ಯರಿರೋಂಥ ಸಂಘಟನೆ. ಸೊ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ನೋಡಿ, ಈಗ ಒಂದು ಪೀಠಿಕೆ ಅಷ್ಟೇ ಭದ್ರ ಬುನಾದಿ ಹಾಕಿದೆ ಕೇರಳದಲ್ಲಿ. ನಮ್ದು 40 ವರ್ಷದ ಪಾರ್ಟಿ ಮೇಡಮ್, 1980ರಲ್ಲಿ ಸ್ಥಾಪನೆ ಆದಂಥ ಸಂಘಟನೆ ನಮ್ದು ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಹಿನ್ನೆಲೆ ಇತಿಹಾಸ ಸಂಘ ಪರಿವಾರದ ಇರ್ಬೋದು, ಅಧಿಕೃತವಾಗಿ BJP. ಸೊ ನಾವು ಇವ್ರದ್ದು 125 ವರ್ಷದ ಪಾರ್ಟಿ. ಇವತ್ತು ಅವರ ಸ್ಥಿತಿಗತಿ ಏನಾಗಿದೆ, ನಮ್ಮ ಸ್ಥಿತಿಗತಿ ಇವತ್ತು ಅವರು TMC ವಕ್ತಾರ ರೀತಿಯಲ್ಲಿ ದರ್ಶನ್ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಏನು ಸ್ಥಿತಿಗತಿ ಅಂತೇಳಿ ಅವ್ರು ಹೇಳ್ತಾನೆ ಇಲ್ಲ. ಅವ್ರು ಹೇಳೋದಕ್ಕೆ ಏನು ಇಲ್ವೇ ಇಲ್ಲ. ಅಲ್ಲಿ ಅವ್ರ ಜನಗಳಿಗೆ ಒಂದು ಮನವರಿಕೆ ಒಂದು ಯಾವ ರೀತಿ ಅಲ್ಲಿ ಎಂಡೋರ್ಸ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. 2 ಸೀಟ್ ತೊಗೊಂಡಿದ್ದಾರಲ್ಲಿ ಇಡೀ ಅಷ್ಟು 294 ಕ್ಷೇತ್ರದಲ್ಲಿ. ಇದು ಅವ್ರ ಪಕ್ಷದ ಏನು ಸಾಧ್ಯ ಅಂತ ಹೇಳ್ಬೇಕಲ್ವಾ, ಅದನ್ನೇ ಇವರೇ ನಮ್ಮ TMC ವಕ್ತಾರ. ಸೊ ಆ ನಿಟ್ಟಿನಲ್ಲಿ ನಾನು ಹೇಳೋದು, ಅವರ ಒಂದು ಈ ರೀತಿ ಅವ್ರೇನು ಕಾಂಗ್ರೆಸ್ ಅವರು ಟೂಲ್ ಕಿಟ್ಟು ಅಥವಾ ಪ್ರೊಪಗೆಂಡ ಒಂದು ನರೇಷನ್ ರಾಜಕಾರಣ ಮಾಡ್ತಾರಲ್ಲ, ಇಲ್ಲ ಸಲದೆಲ್ಲ ಸುಳ್ಳು ಆರೋಪ, EVM ಆಮೇಲೆ SIR ಈ ಥರದ್ದೆಲ್ಲ ಒಂದು ಚೀಪ್ ಗಿಮಿಕ್ಸ್ ಈ ರೀತಿ ಒಂದು ಚೀಪ್ ಪಾಲಿಟಿಕ್ಸ್ ಮಾಡೋದಕ್ಕೇನೆ ಇವತ್ತು ಪಂಚರಾಜ್ಯಗಳಲ್ಲಿ ಅವರ ಮತದಾರರು ಅವರಿಗೆ ತಕ್ಕವಾದಂಥ ಶಾಸ್ತಿ ಮಾಡಿದ್ದಾರೆ, ಶಿಕ್ಷೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಅವರ ಆತ್ಮಾವಲೋಕನ ಮಾಡ್ಕೋಬೇಕಂತ, ಅವರು ವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಅಷ್ಟು ಲಘುವಾಗಿ ತಗೊಳ್ಳೋ ಅಂತದಲ್ಲ. ಇವೆರಡನ್ನು ಅವ್ರ ಕ್ಷೇತ್ರ ಏನು ಮತಚೋರಿ ಬಗ್ಗೆ ಅಭಿಯಾನ ಮಾಡಿದ್ರು, ಇವತ್ತು ಶೃಂಗೇರಿನಲ್ಲಿ ಅದು ತಕ್ಕ ಒಂದು ನ್ಯಾಯ ಸಿಕ್ಕಿದೆ. 3 ವರ್ಷ ಆದ್ಮೇಲೆ ಇದೆಲ್ಲ ಇವತ್ತು ಇದು ಕೊಟ್ಟಾಯ್ತು. ಇವತ್ತು ಪ್ರಮಾಣ ಪತ್ರ ಕೊಟ್ರು, ಇವತ್ತು DN ಜೀವರಾಜ್ರವರಿಗೆ ಕೊಟ್ರು ಇವತ್ತು. ಸೊ ಅದು ಎಷ್ಟು ಅನ್ಯಾಯ ಅದು. ಈ ರೀತಿ ಇವತ್ತು ನಮಗೆ ಅದು ಒಂದು ಗೆಲುವು ನಮಗೆ ಕಾಂಗ್ರೆಸ್ ಕಿತ್ಕೊಂಡಿದ್ದು ನಮ್ಮ ನ್ಯಾಯನ ಅದು ನಾವು ಗೆಲುವು ಪಡ್ಕೊಂಡಿದ್ದೀವಿ. ಸೊ ನಮಗೆ 1, ಅವ್ರಿಗೆ 2 ಅಂತಾನೆ ಹೇಳ್ಬೋದು. ರೈಟ್. ದರ್ಶನ್ ಅವರೇ, ದಕ್ಷಿಣದಲ್ಲಿ ಯಾಕೆ ಆ ಕಮಾಲ್ ಆಗೋದಿಲ್ಲ? BJP ಎಲ್ಲ ಕಡೆ ಕಮಾಲ್ ಮಾಡೋದಕ್ಕೆ ಹೊರಟಿದೆ, ಏನು ಶತಾಯಗತೆಯ ಪ್ರಯತ್ನವನ್ನು ಮಾಡ್ತಾರೆ. ದಕ್ಷಿಣ ಅಂದಾಗ ಅದನ್ನು ಶಕ್ತಿ ಅಂತ ಪರಿಗಣಿಸ್ಬೇಕು, ಅಥವಾ ದಕ್ಷಿಣದಲ್ಲಿ BJP ಅಥವಾ NDA ಮಾಡುವಂತಹ ಆ ಕೆಲವೊಂದು ತಂತ್ರಗಳನ್ನು ಭೇದಿಸುವಂತಹ ಬುದ್ಧಿವಂತಿಕೆ ಇಲ್ಲಿದೆ ಅನ್ಕೋಬೇಕಾ? ಹೆಂಗೆ ಅರ್ಥೈಸ್ಕೋಬೇಕು? ಬಹಳ ನಾಲೆಜಬಲ್ ಇರ್ತಕ್ಕಂಥ ಅಥವಾ ವೆಲ್ ಎಜುಕೇಟೆಡ್, ಇಡೀ ದೇಶದಲ್ಲಿ ಅತಿ ವಿದ್ಯಾವಂತರು, ಸುಶಿಕ್ಷಿತರು ಮತ್ತು ತಿಳಿದಂಥವರು ಇರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ. ಸೊ ಹಾಗಾಗಿ
ನೈಜತೆಯನ್ನು ಅರಿಯುವಷ್ಟು ಪ್ರಜ್ಞಾವಂತಿಕೆಯನ್ನು ನಮ್ಮ ಮತದಾರರು, ದಕ್ಷಿಣ ಭಾರತದ ಮತದಾರರು ಹೊಂದಿದ್ದಾರೆ. ಇವತ್ತು ಅದು 80ನೇ ಇಸ್ವಿನಲ್ಲಿ ಹುಟ್ಟಿತ್ತು ಅಂತ ಹೇಳಿದರು. ಈಗ ನೆನ್ನೆ ಮೊನ್ನೆ ಕೂಸಲ್ವಾ ವಿಜಯ್ ಪಕ್ಷ, ನೆನ್ನೆ ಮೊನ್ನೆ ಕೂಸು ಒಂದು ರಾಜ್ಯನೇ ತಗೊಳ್ತಾರೆ ಅಂದರೆ, ಅಥವಾ ಆಮ್ ಆದ್ಮಿ ಪಾರ್ಟಿ ಉದಾಹರಣೆ ಪೊಲಿಟಿಕಲ್ ನಾವು ಮಾತನಾಡುವಾಗ ಯಾವುದೋ ಒಂದು ನೆರೇಷನ್ನ ಸೆಟ್ ಮಾಡಿ BJPಯ ಬಿ ಟೀಮ್ ಆಗಿ ಬಂದಿದ್ದು, ಅದರಲ್ಲೇನು ವಿಶೇಷತೆ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಖಂಡಿತ ಒಂದು ನೆರೇಷನ್ನ ಅಣ್ಣಾ ಹಜಾರೆ ಮತ್ತೆ ಒಂದು ಸೆಕೆಂಡ್ ಸರ್, ಅಣ್ಣಾ ಹಜಾರೆ ಆಗಿರ್ಬೋದು, ಅಥವಾ ಯುನೋ ಇವರು ಅರವಿಂದ ಕೇಜ್ರಿವಾಲ್ ಅವರಾಗಿರ್ಬೋದು, ಸೊ ಹಾಗೆ ನಮ್ಮ ಮೊದಲ IPS ಅಧಿಕಾರಿ ಕಿರಣ್ ಬೇಡಿಯವರಾಗಿದ್ದರು. ಇವರೆಲ್ಲ ನಮ್ಮ ಇನ್ನಿಲ್ಲದ ಉದಾಹರಣೆ ಸುರೇಶ್ ಕಲ್ಮಡಿ ಅವರು ಕೇಸೆಲ್ಲ ಖುಲಾಸೆಗೆ ಇವತ್ತು ಹೊರಗಡೆ ಬಂದರು. ಯಾವುದ್ಯಾವುದು ಆರೋಪಗಳು ಇವ್ರು ಮಾಡಿದ್ರು ಏನಾದರೂ ಸಾಬೀತಾಯ್ತಾ? ಅದೇನಿವೆ ಅಲ್ಲೊಂದು ಅದೇ ಥರ ಒಂದು ಪಕ್ಷ ಬಂತು. ಇವತ್ತು ಅವರು ಪಂಜಾಬಲ್ಲೂ ಇರ್ಬೋದು. ಹೀಗೆ ಪೊಲಿಟಿಕಲ್ನ ನಾವು ಇವತ್ತು ಬಂದ್ವೋ ನೆನ್ನೆ ಬಂದ್ವೋ ಅಥವಾ 50 ವರ್ಷದ ಹಿಂದೆ ಬಂದ್ವೋ, ದಟ್ ಈಸ್ ಸೆಕೆಂಡ್ರಿ. ಆದರೆ ಇವತ್ತು ನೀನು ಗೆದ್ದಿದೆಯೋ ಸೋತಿದೆಯೋ ಬಿದ್ದಿದೆಯೋ ಎದ್ದಿದೆಯೋ ಅಂತಂದ್ರು ನಿಮಗೂ ಅಪ್ಲೈ ಆಗುತ್ತೆ. ಖಂಡಿತ ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸೋಲನ್ನು ಒಪ್ತೀವಿ, ಗೆಲುವನ್ನು ಒಪ್ತೀವಿ, ಎಲ್ಲದನ್ನು ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಥಿತಿಯನ್ನು ನಾವು ಇಟ್ಕೊಬೇಕು. ಅದನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಅವರು ನನ್ನ ಪಾಪ TMC ವಕ್ತಾರರು ಅಂತ ಕರೆದು ಬಿಟ್ರು. ನಾನು ನೀವು ಭಾರತ ಮಾತಾಕಿ ಜೈ ಅನ್ನೋ ರೀತಿಯಲ್ಲಿ ಅಲ್ಲಿ ಒಂದು ಹೆಣ್ಣುಮಗಳು ಈ ಒಂದು ಬಲಾಢ್ಯರಾದಂತಹ ಏನು ಅಂದ್ಕೊಂಡು ಮೋದಿಯವರು ಅಮಿತ್ ಶಾ ಅವರು ಯಾವ್ಯಾವ ಪದಪುಂಜಗಳನ್ನ ಕಳೆದ ಬಾರಿ ಅಥವಾ ಈ ಬಾರಿ ಆ ಒಂದು ಹೆಣ್ಣು ಆ ಇಬ್ಬರು ಗಂಡಸರ ಮುಂದೆ ನಿಂತು ಅದಕ್ಕೆ ಅವರಿಗೆ ಸರಿಸಾಟಿಯಾಗಿ ಹೋರಾಟ ಮಾಡಿದ್ಲಲ್ಲ, ಇದು ಭಾರತ ಮಣ್ಣಿನ ನಾರಿಯರ ತಾಕತ್ತು ಅಂತ ಅವರ ಒಂದು ಹೆಣ್ಣಿಗೆ ಗೌರವ ಕೊಟ್ಟು ಮಾತಾಡದೆ ಹೊರತು ನಾನು ಕಾಂಗ್ರೆಸ್ ವಕ್ತಾರ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಮೇಡಮ್. ಇವತ್ತು ಏನು ನಮ್ಮ ಕರ್ನಾಟಕದ ನಾವು ಮಾತಾಡೋಣ. ಯಾಕೆ ನಾನು ಕರ್ನಾಟಕ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತೀನಿ ಅಂದರೆ, ದಿನ ಬೆಳಗಾದರೆ ಸಿದ್ದರಾಮಯ್ಯ ಅವರು ಬಣ ಅಂತಿದ್ರಿ, ಶಿವಕುಮಾರ್ ಅವರು ಬಣ ಅಂತಿದ್ರಿ, ಮುಸಲ್ಮಾನರು ಅವ್ರ ಬಣ ಅಂತಿದ್ರಿ, ಇವ್ರು ಬಡ ಅಂತಿದ್ರಿ, ದಿನ ಚರ್ಚೆ. ನಮಗೆ ಪಂಚರಾಜ್ಯದ್ದು ಚರ್ಚೆಯಲ್ಲಿ ನೀವು ಅವಕಾಶ ಕೊಟ್ಟಿದ್ದು 2 ರಿಂದ 3 ದಿನ, ಆದರೆ 30 ದಿನ 40 ದಿನ ಚರ್ಚೆ. ದಾವಣಗೆರೆ ಬಾಗಲಕೋಟೆ ನಾವು ಬಂದು ಇಲ್ಲ ಮೇಡಮ್ ಹಾಗಿಲ್ಲ ಅಂತ ಹೇಳ್ತಾನೆ ಇದ್ವಿ. ಇವತ್ತು DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ. ಖಂಡಿತ ಮೇಡಮ್, ಇಬ್ರು ಜೋಡೆತ್ತುಗಳು ಮೇಡಮ್. ನೋಡಿ ಅದೇ ಆ ಬಾಂಧವ್ಯದ ಮಾತುಗಳು ಹೇಳಿಲ್ವಾ? ಬಹಳ ಚೆನ್ನಾಗಿ DK ಸಾಹೇಬ್ರು ಹೇಳಿರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ಬಿಟ್ಟು. ಸ್ವಲ್ಪ 5700 ಸ್ವಲ್ಪ ನಾವೇನಾದ್ರೂ ಪ್ರಯತ್ನ ಶ್ರಮ ಪಟ್ಟಿದ್ರೆ ಎಲ್ಲೋ ನಮ್ಗೆ ಅವಕಾಶ ಬಂದು ಈಗ ನೋಡಿ 3000 ವೋಟ್ ಅವ್ರಿಗೆ ಬಿಡೋದು, ನಮಗೇನಾದ್ರೂ ಸ್ವಲ್ಪ ಈ ಕಡೆ ಬಿದ್ದಿದೆ ಶಿಫ್ಟ್ ಆಗಿದ್ರೆ ಚಿತ್ರಣನೇ ಬದಲಾಗ್ತಿತ್ತು. ಅಲ್ಲಿ ಒಂದು ಡೈನಾಸ್ಟಿ ಪೊಲಿಟಿಕ್ಸ್ ಇದೆಯಲ್ಲ, ತಾಯಿ MP ನಮ್ಮ JDS ಹೋಗ್ತಾರೆ ಹೇಳ್ದಂಗೆ, ತಂದೆಯವರು ಸಿಟ್ಟಿಂಗ್ ಮಿನಿಸ್ಟರ್, ಇಡೀ ಒಂದು ಸಂಪನ್ಮೂಲ ಆ ಒಂದು ಏನ್ ಹೇಳ್ತಾರೆ ಸಿರಿವಂತಿಕೆ ಅಂತ ಒಂದು ಕುಟುಂಬದ ಹಿನ್ನೆಲೆ ಇರುವಂತ 26 ವರ್ಷದ ಹುಡುಗ. ಇವ್ರನ್ನೇ ಕೇಳ್ತೀನಿ, ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರೆ, ಈ ಬಾಗಲಕೋಟೆ ಮತ್ತು ದಾವಣಗೆರೆಯ ಗೆಲುವನ್ನ ಒಂದು ಪಕ್ಷ ಆಡಳಿತ ನಡೆಸ್ತಾ ಇರತ್ತೆ, ಸಹಜವಾಗಿ ಗೆಲುವು ಅನ್ನೋದು ಉಪಚುನಾವಣೆಯಲ್ಲಿ ಅವ್ರದ್ದೇ ಆಗತ್ತೆ ಅಂತ ಅರ್ಥೈಸ್ಕೋಬೇಕಾ? ಆ ಭಾಗದ ಜನ ಕುಟುಂಬ ರಾಜಕಾರಣಕ್ಕೆ ಮಗದೊಮ್ಮೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ, ಗೆಲ್ಸಿದ್ದಾರೆ ಮೇಡಮ್. ಇಲ್ಲಿ ನಾನು ಈ ದಾವಣಗೆರೆ ಮತ್ತೆ ಬಾಗಲಕೋಟೆ ವಿಚಾರವನ್ನು ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಇವತ್ತು ಮೇಡಮ್ ಶಾಮನೂರು ಶಿವಶಂಕರ ಅಪ್ಪಾಜಿ ಅವರು ನಮ್ಮ ಮುಂದೆ ಬದುಕಿಲ್ಲ ಇವತ್ತು, ಅಥವಾ ಮೇಟಿಯವರು ಬದುಕಿಲ್ಲ. ಅವರು ಬದುಕಿಲ್ಲ ಅಂದಾಗ ನಮ್ಮ ಮಾನವೀಯ ಗುಣ ಮೇಡಮ್ ದರ್ಶನ್ ಪುಟ್ಟಣ್ಣಯವರು ಕಾಂಗ್ರೆಸ್ ಪಕ್ಷ ಅಲ್ಲ, ಅವರು ರೈತ ಸಂಘದವರು. ಆದರೆ ಅವರು ತಂದೆ ತೀರ್ಕೊಂಡಾಗ ಮಾನವೀಯ ಗುಣ, ನಾವು ಅಲ್ಲಿ ಕ್ಯಾಂಡಿಡೇಟ್ ಹಾಕಿಲ್ಲ. ಅಜಿತ್ ಪವಾರ್ ಅವರ ವಿರುದ್ಧ ನಮ್ಮ ಪಕ್ಷ ಅಲ್ಲ ಅವರು, ಇವತ್ತು ಅಲ್ಲಿಗೆ ನಾವು ಕ್ಯಾಂಡಿಡೇಟ್ ಹಾಕೋಲ್ಲ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಯಾಕೇಳಿ ನಮಗೆ ಮನುಷ್ಯತ್ವ ಇದೆ. ಚುನಾವಣೆನೇ ದೊಡ್ಡದಲ್ಲ, ದೇಶದಲ್ಲಿ ಚುನಾವಣೆ ಮಾಡ್ಕೊಂಡೇ ಇರೋದಲ್ಲ, ಕೊನೆ ಪಕ್ಷ ಅಲ್ಲಿ ಒಂದು ಮಿಡಿಯುವಂಥ ಕೆಲಸ. ಆ ಜನರು ಅಷ್ಟೇ, ಇಲ್ಲಿ ಆಗಿದ್ರೆ ಹೋಗಿದ್ರೆ 3 ಬಂದಿದ್ರೆ 6 ಅಲ್ಲ ಸ್ವಾಮಿ, ಸೋಲೆ ಸೋತಾಗಿದೆ. ಸೋಲನ್ನ ಒಪ್ಕೊಳ್ಳಿ. ಈಗ ನಮ್ಗೆ ಸೋಲಾಗಿದೆ, ಕೆಲವು ಕಡೆ ಒಪ್ಕೊಂಡಿಲ್ವಾ? ಹಂಗೇನೆ ಒಂದು ದಿಕ್ಸೂಚಿ, ಒಂದು ನಿಮಿಷ ಮೇಡಮ್, ಇವತ್ತು ಒಂದು ದಿಕ್ಸೂಚಿ ಸಿಕ್ಕಿದೆ. ಯಾಕೆಂದ್ರೆ ನೀವು ಇವತ್ತು ನಿಮ್ಮ ವರ್ಷನೇ ಬೇರೆ ಇರೋದು. ಇನ್ ಕೇಸ್ ಏನಾದ್ರು ನಾವು ಸೋತಾಗ ನಿಮ್ಮ ವೃತ್ತಿ ಧರ್ಮ ಅದು ಏನ್ರಿ ಸರ್ಕಾರ ಮಾಡಿದೆ, ನಿಮ್ಮ ಸರ್ಕಾರ ರಿಪೋರ್ಟ್ ಕಾರ್ಡ್ ಏನ್ರಿ ಇದು, 2 ಕಡೆ ಸೋತಿದಿರಲ್ರಿ. ಯಾಕೆಂದ್ರೆ 3 ವರ್ಷ ಆಗಿದೆ, ಏನೋ ನೆನ್ನೆ ಮೊನ್ನೆ ಅನ್ನುವಂಥದ್ದು ಬೇರೆ, ಮೊನ್ನೆ 3 ಬೈ ಎಲೆಕ್ಷನ್ ನಡೆದಂತ ಸನ್ನಿವೇಶಗಳೇ ಬೇರೆ, ಅಥವಾ ಲೋಕಸಭಾ ಚುನಾವಣಾ ಸನ್ನಿವೇಶನೇ ಬೇರೆ. ಇವತ್ತು 3 ವರ್ಷ ಆದಾಗ ಜನರಲ್ಲಿ ಇದು ಆಂಟಿ ಆಗಿದ್ದಾರೋ ಅಥವಾ ಸರ್ಕಾರದ ವಿರುದ್ಧ ಇದ್ದಾರೋ, ಜನಾಕ್ರೋಶ ಇದೆಯೋ, ಅನೇಕ ವಿಚಾರಗಳು ಚರ್ಚೆಗೆ ಬರ್ತದೆ. 28 ಗೆಲುವು ನಿಮ್ಮದೇ ಅನ್ನೋದಕ್ಕೆ ಇದೊಂದು ರೀತಿ. ಮೇಡಮ್ ನೀವೇ ಸಪ್ಲಿಮೆಂಟರಿ ಪ್ರಶ್ನೆಗಳು ಕೇಳ್ತಿದ್ರೆ ನಾನೊಬ್ಬ ಸ್ಟೂಡೆಂಟ್ ತರ ಇಲ್ಲೇ ಉತ್ತರ ಕೊಡ್ತಿದ್ದೆ, ಮೇಡಮ್ ನಾವು ಗೆಲ್ತೀವಿ ಅಂತ. ಸೊ ಫೈನಲಿ
ಏನು ನಿಮ್ಮ ಹತ್ರ ಬಂದಿದ್ದೀನಿ ಮೇಡಮ್, ನೋಡಿ ನಿಮ್ಮ ಸ್ಟೂಡೆಂಟು, ನನ್ನ ಮಾರ್ಕ್ಸ್ ಕಾರ್ಡಲ್ಲಿ 2 ಮಾರ್ಕ್ಸ್ ಕಾರ್ಡಲ್ಲೂ ನನಗೆ ಗೆಲುವು ಅಂತ ಬಂದಿದೆ, ದಾವಣಗೆರೆನೂ ನಮ್ದೆ, ಬಾಗಲಕೋಟೆನೂ ನಮ್ದೆ ಅಂತ ಹೇಳ್ಬಿಟ್ಟು 28ಕ್ಕೂ 179 ಸೀಟನ್ನ ದಾಟಿ 185 ಸೀಟನ್ನ ಗೆಲ್ತೀವಿ. ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ ಮೇಡಮ್. ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ ಡಿವೈಡ್ ಮಾಡಿ ನೋಡೋಣ. ಯಾಕೆ ಬಿಜೆಪಿ ಮಾಡುವಂತಹ ತಂತ್ರಗಳಿರ್ಬೋದು, ಪ್ರಯತ್ನಗಳಿರ್ಬೋದು, ತಂತ್ರ ಅನ್ನೋದು ಬದಿಗಿಡೋಣ. ಅವ್ರ ಸದುದ್ದೇಶ, ಕಾಯವಾಚ ಮನಸ ಕೆಲಸ, ಯೋಚನೆಗಳು ಸರಿಯಾದ ರೀತಿಯಲ್ಲಿದ್ದರೆ ದಕ್ಷಿಣದಲ್ಲೂ ಪ್ರಾಬಲ್ಯವನ್ನು ಪಡ್ಕೊಳ್ಬೋದಲ್ಲ ಬಿಜೆಪಿ. ಯಾಕಿದೆ ಆಗ್ತಾ ಇಲ್ಲ ಮೇಡಮ್? ನೋಡಿ, ಸೌತ್ ಇಂಡಿಯಾ ಪಾಲಿಟಿಕ್ಸು ನಾರ್ತ್ ಇಂಡಿಯಾ ಪಾಲಿಟಿಕ್ಸು ತುಂಬ ಅಂತರ ಇದೆ. ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ಯಾಕಂದರೆ ನಿಜವಾಗ್ಲೂ ವಿ ಶುಡ್ ಅಕ್ಸೆಪ್ಟ್ ನಮ್ಮ ಬ್ರದರ್ ಹೇಳೋ ಥರ. ಯಾಕಂದರೆ ಸೌತ್ ಇಂಡಿಯಾನಲ್ಲಿ ತುಂಬ ಎಜುಕೇಟೆಡ್ ಜನ ಇದ್ದಾರೆ, ತಿಳ್ಕೊಂಡಿರೋರು ಜನ ಇದ್ದಾರೆ, ನಮ್ಮದೇ ಆದಂಥ ಸಂಸ್ಕೃತಿಗಳು ಇದೆ. ಡ್ರಾವಿಡಿಯನ್ಸ್ ಅಂತ ನಾವು ಕರಿತೀವಿ ನಮ್ಮನ್ನು. ನಮ್ಮ ಭಾಷೆಗಳನ್ನು ನಾವು ಬಿಟ್ಕೊಡಲ್ಲ. ನಮ್ಮ ರೀಜನಲ್ ಪಾಲಿಟಿಕ್ಸ್ ಏನಿದೆ, ರೀಜನಲ್ ಪಾಲಿಟಿಕ್ಸ್ ಮೇಲೆ ಯಾರು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾರೆ ಅವ್ರನ್ನ ನಾವು ಜಾಸ್ತಿ ಅಧಿಕಾರಕ್ಕೆ ತೊಗೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಾರ್ತ್ ಇಂಡಿಯಾನಲ್ಲಿ ಏನಂದರೆ ಅವ್ರದ್ದೇ ಆದಂಥ ಒಂದು ಹಿಂದಿ ಲ್ಯಾಂಗ್ವೇಜು ಇದಿದೆ. ಸೊ ನಮ್ಮ ಸೌತ್ ಇಂಡಿಯಾನಲ್ಲಿ ತಮಿಳ್ನಾಡು ತೊಗೊಳ್ಳಿ, ಅದು ಅವ್ರದ್ದು ಒಂದು ಸಂಸ್ಕೃತಿ, ನಮ್ಮ ಕರ್ನಾಟಕದಲ್ಲಿ ಅವ್ರದ್ದು ಒಂದು ಸಂಸ್ಕೃತಿ. ಅದರಿಂದ ಏನಂದರೆ ಇಲ್ಲಿ ಪಾರ್ಟಿ ವೈಸ್ ಹೋಗಲ್ಲ ಜನ, ಆದಷ್ಟು ಪಾರ್ಟಿ ವೈಸ್ ಹೋಗೋಕ್ಕೆ ಪ್ರಯತ್ನ ಮಾಡಲ್ಲ. ಇಲ್ಲಿ ಕ್ಯಾಂಡಿಡೇಟ್ ಯಾರಿದ್ದಾರೆ, ಐಡಿಯಾಲಜಿ ಏನಿದೆ, ಅವ್ರು ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮುಂದೆ ಬರೋ ದಿನದಲ್ಲಿ ಏನು ಮಾಡ್ತಾರೆ ಅಂತ. ಹಾಗಾಗಿ ಇಲ್ಲಿ ನೋಡ್ಬೋದು, ಒಂದ್ಸಲಿ JDS ಅವಕಾಶ ಇದೆ, ಒಂದು BJPಗೆ ಅವಕಾಶ ಸಿಕ್ಕಿದೆ, ಒಂದ್ಸಲಿ ಕಾಂಗ್ರೆಸ್ಗೆ ಅವಕಾಶ ಇದೆ. ಬರೀ ಅವ್ರಿಗೆ BJPಗೆ ಅವಕಾಶ, ಬರೀ JDSಗೆ ಅವಕಾಶ, ಬರೀ ಕಾಂಗ್ರೆಸ್ಗೆ ಅವಕಾಶ, ಆ ಥರ ನಮ್ಮ ರಾಜ್ಯನಲ್ಲೂ ಇಲ್ಲ, ಬೇರೆ ರಾಜ್ಯನಲ್ಲೂ ಅದೇ ಥರ. ಇವಾಗ ಆಂಟಿ ಇನ್ಕಂಬೆನ್ಸಿ ನೋಡಿ, ಕೇರಳನಲ್ಲಿ ಚೇಂಜಸ್ ಇದೆ. ಸೊ ಈ ಥರ ಇದ್ರೇನೆ ಮೇಡಮ್ ಪ್ರಜಾಪ್ರಭುತ್ವ ನಡೆಯೋದು. ಯಾಕಂದರೆ ಅಧಿಕಾರದಲ್ಲಿ ಕೂತಿರೋರಿಗೆ ನಾವು ಕಾಲ ಮೇಲೆ ಕಾಲು ಹಾಕೊಂಡು ಕೂತರು, ನಾವು ಪ್ರಚಾರಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಗೆ ಓಟ್ ಬೀಳುತ್ತೆ ಅಂತ ಮನಸ್ಥಿತಿ ಇದೆ ಅಲ್ವಾ, ಅದು ಬದಲಾವಣೆ ಆಗುತ್ತೆ. ನಾವು ಫೀಲ್ಡ್ ಇಳಿಬೇಕು, ಕೆಲಸ ಮಾಡಬೇಕು, ಜನರಲ್ಲಿ ಗುರುಸ್ಕೋಬೇಕು ಅಂತ ಒಂದು ಭಾವನೆ ಬರುತ್ತೆ. ಸೊ ಸೌತ್ ಇಂಡಿಯಾ ಶುಡ್ ಬಿ ಅನ್ ಎಕ್ಸಾಂಪಲ್, ಮಾದರಿ ಆಗಬೇಕು. ನಮ್ಮ ದಕ್ಷಿಣ ರಾಜ್ಯ ಏನಾಗಿದೆ, ನಮ್ಮನ್ನು ನೋಡಿ ನಾರ್ತ್ ಇಂಡಿಯಾ ಕಲಿಬೇಕು. ಅದು ವೆಸ್ಟ್ ಬೆಂಗಾಲ್ ಆಗಿರಲಿ, ಈಸ್ಟ್ ಆಗಿರಲಿ, ಪಂಜಾಬ್ ಆಗಿರಲಿ, ಯಾವುದೇ ಹರಿಯಾಣ ಆಗಿರಲಿ, ನಮ್ಮನ್ನ ನೋಡಿ ಅವ್ರಲ್ಲಿ ಜನ ಎಕ್ಸಾಂಪಲ್ ಆಗಿ ತಗೊಂಡ್ ಮಾಡಬೇಕು. ಆವಾಗ ಮಾಡಿದ್ರೆ ಇನ್ನೂ ಒಳ್ಳೆ ಸರ್ಕಾರ ಬರುತ್ತೆ ಅಂತ ನನ್ನ ಆಸೆ ಇದೆ. ಆಮೇಲೆ ಬ್ರದರ್ ಹೇಳಿದ್ರು, ನಿಮ್ಮ ಮಾತನ್ನ ಅವ್ರು ಉತ್ತರ ಕೊಟ್ಟಿಲ್ಲ. ಯಾಕಂದ್ರೆ ಸಮರ್ಥ್ ಗೆಡ್ಸ್ಕೊಂಡು ಬಂದಿದ್ದಾರೆ, ಅಷ್ಟು ಪ್ರಾಬಲ್ಯ ಇದ್ರೂ ಅವ್ರನ್ನ ಗೆಡ್ಸ್ಕೊಂಡು ಬಂದಿದ್ದಾರೆ, ಹಂಗಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ಅಲ್ಲಿ ನಾನು ಗ್ರೌಂಡ್ ಲೆವೆಲ್ ರಿಪೋರ್ಟ್ ತಗೊಂಡೆ, ಇನ್ಸ್ಟಿಟ್ಯೂಷನ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಅವ್ರದ್ದೇ ಇದೆ, ಹಾಸ್ಪಿಟಲೈಸೇಷನ್ ಎಲ್ಲ ಅವ್ರದ್ದೇ ಇದೆ. ಸೊ ಹಂಗಾಗಿ ತಿರ್ಗಾ ಅವರು ಅಧಿಕಾರಕ್ಕೆ ಬಂದಿದೆ, ಅದು ಬೇರೆ ವಿಷಯ ಬಿಡಿ. ಅವ್ರು ಗೆದ್ದಿದ್ದಾರೆ, ನಮ್ಮರಿಂದ ತುಂಬಾ ಹೃದಯಪೂರ್ವಕ ಕಂಗ್ರ್ಯಾಚುಲೇಷನ್ಸ್. ಬರೋ ದಿನದಲ್ಲಿ ಅಲ್ಪಸಂಖ್ಯಾತರಿಗೆ ನಿಮ್ಮ ಕಡೆಯಿಂದ ಏನು 224ರಲ್ಲಿ ನಾವು ಇನ್ನೂ ನಿಮ್ಗೆ ವೋಟ್ ಬ್ಯಾಂಕ್ ಆಗಿ ಉಳ್ಕೊಂಡಿರ್ಬೇಕಾ, ಅಥವಾ ನಮಗೂ ಬರೋ ದಿನದಲ್ಲಿ ಏನಾದ್ರೂ ಒಳ್ಳೆ ಫ್ಯೂಚರ್ ಸಿಗುತ್ತೆ? 10,000 ಕೋಟಿ ನೀವು ಪ್ರಾಮಿಸ್ ಮಾಡಿದ್ರಿ, ಎಷ್ಟು ಕೋಟಿ ಕೊಟ್ರಿ ನೀವು ಬಜೆಟ್ನಲ್ಲಿ? ಸೊ ಈ ಥರ ನಿಮಗೆ 83% 2023 ಎಲೆಕ್ಷನ್ನಲ್ಲಿ ನಿಮ್ಮನ್ನು ಪರ್ಸೆಂಟೇಜ್ ಗೆಲ್ಲಿಸಿ ಒಂದು ಕಡೆ ವೋಟ್ ಮಾಡಿ ನಿಮ್ಮನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ. ಇದೇ ರೀತಿ ನೀವು ಮುಂದೆ ಉಳಿಸ್ಕೊಂಡಿರ್ತೀರಾ ಅಥವಾ ಬೇರೆ ಏನಾದರೂ ಯೋಜನೆ ಮಾಡಿದ್ದೀರಾ ಅಂತ ನನ್ನ ಪ್ರಶ್ನೆ. ರೈಟ್, ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೂ ಮುಂಚೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಕಾಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ನಿಮ್ಮ ವಿಶ್ಲೇಷಣೆ ಏನು? ಒಂದು ಇದು ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ, ನಮಗೆ ಎಷ್ಟು ಸಮಸ್ಯೆ ಇದೆ ಅಷ್ಟೇ ಸಮಸ್ಯೆ ಕಾಂಗ್ರೆಸ್ಗೂ ಇದೆ. ಅವ್ರನ್ನೂ ಏನು ಅಕ್ಸೆಪ್ಟ್ ಮಾಡಿಲ್ಲ. ಅಲ್ಲಿ UDF ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಎಲ್ಲಿ ಅವ್ರಿಗೆ ನೇರವಾಗಿ ಏನು ಅವ್ರಿಗೇನು ಅಧಿಕಾರ ಸಿಕ್ಕಂತದಲ್ಲ. ನಾವು AIDMK ಪ್ಲಸ್ ಅಂದರೆ AIDMK ಜೊತೆ ಸೇರಿ NDA ಮಾಡೋದು. ನಾವು 27 ಕ್ಷೇತ್ರದಲ್ಲಿ ತಮಿಳುನಾಡಲ್ಲಿ ನಾವು ಈ ಸಲ ಚುನಾವಣೆಗೆ ಭಾಗವಹಿಸಿದಂಥದ್ದು. ಸೊ ಇಲ್ಲಿ ಸಮಸ್ಯೆ ಇದೆ. ಆಗಲೇ ಎಲ್ಲರೂ ಹೇಳ್ದಂಗೆ ಇಲ್ಲಿ ಸಂಸ್ಕೃತಿ, ಸಂಪ್ರದಾಯ ಮತ್ತು ಭಾಷೆ, ಆಮೇಲೆ ನಮ್ಮ ಈ ರೀತಿ ಇನ್ನೂ ಅಭಿಮಾನಗಳಿದೆಯಾ ಸೌತ್ ಇಂಡಿಯಾದಲ್ಲಿ? ಡೆಫಿನೆಟ್ಲಿ ಇದೆ. 1947ರಿಂದ 67 ತನಕ 20 ವರ್ಷ ಇವತ್ತು ಕಾಂಗ್ರೆಸ್ ಆಳ್ತು ಎಲ್ಲಿ ತಮಿಳುನಾಡಲ್ಲಿ. ತದನಂತರ ಅಣ್ಣಾದೊರೆ ಅವರು ಏನು ಸ್ಥಾಪನೆ ಮಾಡಿದಂಥ DMK ಇವತ್ತು ಅವತ್ತಿಂದನೂ ಸಹ ಒಂದು ದ್ರಾವಿಡಿಯನ್ ಪೊಲಿಟಿಕ್ಸೇ ಮಾಡ್ಕೊಂಡು AIDMK ಅದರ್ವೈಸ್ DMK ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಈಗ TVK ಏನು ಅದನ್ನು ಸಹ ಇವರಿಬ್ಬರನ್ನ ಒಂದು ಆಲ್ಟರ್ನೇಟಿವ್ ಆಗಿ ಅಲ್ಲಿ ಇದ್ದಂಥದ್ದು AIDMK ಸ್ಥಾಪನೆ ಮಾಡಿರೋದು DMK ಸ್ಥಾಪನೆ ಅವರೆಲ್ಲ ಮೂಲತಃ ಅಂದರೆ ಬೇರೆ ರಾಜ್ಯದವರು. ಇಲ್ಲಿ ತಮಿಳ್ ಏನು ವೆಟ್ರಿಕನ್ ಕಲಂಗಂ ಅಂತ ಏನು ಇವರು ಪಾರ್ಟಿ ಸ್ಥಾಪನೆ ಮಾಡಿದಾರಲ್ಲ ವಿಜಯ್ ಅವರು ಮೂಲ ಅಲ್ಲಿನ ಮಣ್ಣಿನ ಮಗ. ಆ ನಿಟ್ಟಿನಲ್ಲಿ ಅವರು ಅದನ್ನೆಲ್ಲ ಒಂದು ರೀತಿ ಜೆನ್ಸಿ ಅಥವಾ ಸೋಷಿಯಲ್ ಮೀಡಿಯಾ
ಈ ಒಂದು ಯುವಕರಿಗೆ ಮೊದಲನೇ ಮತದಾರ 68% ಇವತ್ತು ವಿಜಯ್ಗೆ ಮತದಾನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ಟೆಕ್ನಾಲಜಿ ಸಂಪೂರ್ಣ ಬಳಸ್ಕೊಂಡು ಈ ಒಂದು ಅಲ್ಲಿನ ಒಂದು ಆಡಳಿತ ವೈಫಲ್ಯ, ಆಂಟಿ ಇನ್ಕ್ಯುಂಬೆಸಿ, ಆಮೇಲೆ ಒಂದು ಏನು ಅವರು ಸ್ಟಾಲಿನ್ ಅವ್ರ ಮಗ ದಯಾನಿಧಿ ಮಾರನ್ನು ಒಂದು ಧಾರ್ಮಿಕವಾಗಿ ಹೇಳಿಕೆ ಇದೆಯಲ್ಲ, ಸನಾತನ ಧರ್ಮನ ನಾನು ಕಿತ್ತೋಗಿತೀನಿ ಅನ್ನೋ ನಿರ್ಲಕ್ಷ್ಯವಾದಂಥ ಹೇಳಿಕೆ ಇದೆಯಲ್ಲ, ಇದು ಒಂದು ಎಲ್ಲೋ ಘಾಸಿಯಾಗಿ ಒಂದು ಸಂಪೂರ್ಣವಾಗಿ ಆಲ್ಟರ್ನೇಟ್ ಪೊಲಿಟಿಕ್ಸ್ ಮಾಡಿರೋಂಥದ್ದು ನೋಡಿದಿರ. ಇದೆಲ್ಲ ಒಂದು ಎಕ್ಸಾಂಪಲ್. ಸೊ ಈ ನಿಟ್ಟಿನಲ್ಲಿ ಇವತ್ತು ಏನು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಇಲ್ಲಿ ತಳ ಊರೋದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಶ್ರಮ ಪಡಬೇಕಾಗುತ್ತೆ. ಎಕ್ಸ್ಟ್ರಾ ಶ್ರಮ ಅನ್ನುವಾಗ ಒಂದೊಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ ದರ್ಶನ್ ಅವರು. ಕಾಂಗ್ರೆಸ್ ವಿಚಾರದಲ್ಲಿ ಬರೋದಾದರೆ ಅಂದರೆ ಭಾರತದಲ್ಲಿ BJP ಅಥವಾ NDA ಪ್ರಾಬಲ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ನೀವೀಗ ಪಡ್ಕೊಂಡಿರುವಂಥ 4 ರಾಜ್ಯಗಳಲ್ಲೇ ನಿಮ್ಮ ಅಸ್ತಿತ್ವ ಇರೋದ್ರಿಂದಾಗಿ ಯೋಚನೆಗಳು. ಈಗ ನಿಮಗೆ ಆದಂಥ ಡ್ರೀಮ್ಸ್ಗಳಿರುತ್ತೆ. ಇದು ನಿಮ್ಮ ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರ ಧ್ವನಿಯಾಗಿ ಕೇಳ್ತಾ ಇರ್ಬೋದು. ರಾಹುಲ್ ಗಾಂಧಿ ಅವರನ್ನು ಮುಂದೊಂದು ದಿವಸ ನೀವು ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀರಿ. ರಾಜಕೀಯ ವಿಶ್ಲೇಷಕರು ಸೇರಿದಾಗೆ ಹಲವರು ಕೇಳಿರುವಂಥ ಉತ್ತರ ಅಂತ ಹೇಳಿದ್ರೆ, ನೀವು ಯಾರ್ದೋ ಜೊತೆ ಮೈತ್ರಿ ಮಾಡ್ಕೋತೀರಿ, ಅವ್ರ ಜೊತೆ ಸಮನ್ವಯತೆ ಅನ್ನೋದು ಕೊರತೆ ಆಗುತ್ತೆ. ಇದೊಂದು ದೊಡ್ಡ ಇತಿಹಾಸ ಇರುವಂಥ ಪಕ್ಷ, 125 ವರ್ಷ ಸಿಂಗಲ್ ಆಗಿ ಸೌತ್ ಇಂಡಿಯಾದಲ್ಲೂ ಕೂಡ ಪ್ರಯತ್ನ ಮಾಡಿದ್ರೆ, ಯಾರ ಹಂಗೂ ಇಲ್ಲದೆ, ಯಾರ ಜೊತೆಗೂ ಅಂತ ಮೈತ್ರಿಗಳನ್ನು ಮಾಡ್ಕೊಳ್ಳೋದೆ, ಅಸಮಾಧಾನಗಳಿಲ್ಲದೆ ಒಂದು ಪ್ರಯತ್ನವನ್ನು ಒಳ್ಳೆ ಹಿಸ್ಟ್ರಿ ಇರೋರು, ಅಂದರೆ ಒಳ್ಳೆ ಬೆಳವಣಿಗೆ ಇರೋರು ಮಾಡಿದ್ರೆ ನಿಮಗೊಂದು ಒಳ್ಳೆ ಯಶಸ್ಸು ಸಿಗ್ಬೋದಲ್ಲ ಅನ್ನುವಂತಹ ವಿಶ್ಲೇಷಣೆಗೆ. ಈಗ ನಾವು ಯಾವಾಗೆಲ್ಲ ಅಧಿಕಾರ ಮಾಡಿದ್ದೀವಿ, ಉದಾಹರಣೆ UPA ಇತ್ತು, ಸೊ UPA 2 ಆಯಿತು, ಅಥವಾ ಇವತ್ತು ಇಂಡಿಯಾ ಗಠಬಂಧನ್ ಅಂತ ಮಾಡಿದ್ವಿ. ನೋಡಿ, ನಾವು ದೇಶ ಅಂದಾಗ ವಿವಿಧತೆಯಲ್ಲಿ ಏಕತೆ, ಹಲವು ಪಕ್ಷಗಳು ಸೇರಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅಧಿಕಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವೊಮ್ಮೆ ನಾವು ಸಣ್ಣ ಪಕ್ಷಗಳನ್ನು ಜೊತೆಗೂಡಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಫೈನಲಿ ಏನು ಗೆಲುವು ನಮ್ಮ ಕ್ರೈಟೀರಿಯಾ ಅಂತ ಹೇಳಿದೆ. ಇವತ್ತು ನಾವು BJP ಇಡೀ ದೇಶದಲ್ಲಿದೆ ಅಂತ ಹೇಳ್ತಾರೆ. ಮೇಡಮ್, ಇವತ್ತು ಪಂಜಾಬ್ ನೋಡಿ, ಅಥವಾ ಹಿಮಾಚಲ್ ಪ್ರದೇಶದಲ್ಲಿದ್ದಾರ, ಕಾಶ್ಮೀರದಲ್ಲಿದ್ದಾರ, ಅಥವಾ ತೆಲಂಗಾಣದಲ್ಲಿದ್ದಾರ, ಆಂಧ್ರದಲ್ಲಿದ್ದಾರ, ಕರ್ನಾಟಕದಲ್ಲಿದ್ದಾರ, ಮತ್ತೆ ತಮಿಳ್ನಾಡಲ್ಲಿದ್ದಾರ, ಅಥವಾ ಇವತ್ತು ಮಹಾರಾಷ್ಟ್ರ ತಗೊಳ್ಳಿ. BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. 3 ಕಿಚಡಿ ಪಕ್ಷಗಳು ಸೇರಿ ಅಲ್ಲಿ ಅಧಿಕಾರ ಮಾಡ್ತಾ ಇರೋದು. ಇವತ್ತು ಪುದುಚೇರಿ ಅಂದ್ರೆ NDA ಅಂತ ಹೇಳ್ತಿದ್ದಾರೆ, ಅಥವಾ ಇನ್ನು ಅನೇಕ, ಯಾವುದು ಬಿಹಾರ ತಗೊಳ್ಳಿ, NDA ಅಂತ ಹೇಳ್ತಿದ್ದಾರೆ. ದೇ ಆರ್ ನಾಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಇಡೀ ಭಾರತವನ್ನು ಒಪ್ಕೊಂಡಿಲ್ಲ, ಅದು ಒಪ್ಕೊಂಡೂ ಇಲ್ಲ. ಅಲ್ಲ, ನಿಮ್ಮ ಆಸೆ ಬೇರೆ, ಅವರ ಇಚ್ಛೆಗಳೇ ಬೇರೆ, ನಿಮ್ಮ ಡ್ರೀಮ್ ಬೇರೆ. ಐ ವಿಲ್ ಕಮ್ ಟು ಯುವರ್ ಪಾಯಿಂಟ್ ಮೇಡಮ್. ಇವಾಗ ನಮ್ದು ಏನು 44 ಸೀಟಲ್ಲಿ ಇದ್ವಿ ಮೇಡಮ್. ಹೌದು, ಒಂದು ಅಲೆ ಬರ್ತದೆ. ಇವತ್ತು DMKಗೂ ಗೊತ್ತಿಲ್ಲ, ADMKಗೂ ಗೊತ್ತಿಲ್ಲ, ಕಾಂಗ್ರೆಸ್ಗೂ ಗೊತ್ತಿಲ್ಲ, ವಾಸ್ತವಾಂಶ BJPಗೂ ಗೊತ್ತಿಲ್ಲ. ಇವತ್ತೊಂದು ಪಕ್ಷ ಹಿಂಗೆ ಉದಯ ಆಗುತ್ತೆ ಅಂತೇಳಿ ಎಲ್ಲ ಇಡೀ ಭಾರತನೇ ದಿಗ್ಭ್ರಮೆ. ಇವನ್ ಮಾಧ್ಯಮಗಳು ಇವತ್ತು ಅದೆಂಥದ್ದು ಎಕ್ಸಿಟ್ ಪೋಲ್, ಇಟ್ ಇಸ್ ನಾಟ್ ಎಕ್ಸೈಟ್ ಪೋಲ್ ಅನ್ನುವಂಥದ್ದನ್ನ ಒಂದು ಪ್ರೂವ್ ಆಯ್ತಲ್ಲ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ 194 ಅಂತೆಲ್ಲ ಕೊಡ್ತಾ ಇದ್ರು, ಅದು ಉಲ್ಟಾ ಪಲ್ಟಾ ಆಯ್ತಲ್ಲ. ಸೊ ಹಾಗೆ ಜನರ ಮನಸ್ಥಿತಿ ಅಥವಾ ಮೈಂಡ್ ಸೆಟ್ ಅಥವಾ ಚುನಾವಣಾ ತಂತ್ರಗಾರಿಕೆ ಅನ್ನೋದನ್ನ ನಾನು ಒಪ್ಪುದಿಲ್ಲ ಮೇಡಮ್. ಯಾವ ತಂತ್ರಗಾರಿಕೆ? ಇವತ್ತು ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೇಳ್ಕೊಂಡಾಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಅಥವಾ ಇವತ್ತು ITED, CBI, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಡಿಲೀಟ್ ಆಗಿರ್ತದೆ, ಅದಕ್ಕೆ ಯಾವ್ಯಾವ ದಾಖಲಾತಿಗಳನ್ನ ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಪಾರ್ಟು. ಅದೇನೇ ಇರಲಿ, ಸೋಲೆ ಗೆಲುವೆ. ನಾವು ಜನಾದೇಶ, ಜನ ತೀರ್ಪಿಗೆ ತಲೆ ಬಾಗ್ತೀವಿ. ಈಗ ನಿಮ್ಮ ಪ್ರಶ್ನೆಗೆ ನಾವು ಬರೋದಾಯ್ತು ಅಂದರೆ, ಖಂಡಿತವಾಗ್ಲೂ ಮುಂದೊಂದು ದಿನ ನಾವು ಗೆದ್ದಿದ್ದೀವಿ, ನಾವು ಸೋತಿದ್ದೀವಿ, ನಾವು ಎದ್ದಿದ್ದೀವಿ, ನಾವು ಬಿದ್ದಿದ್ದೀವಿ. ಆದರೆ ಪ್ರತಿಯೊಂದರಲ್ಲೂ ಪಾಠ ಕಲಿತೀವಿ. ಇವತ್ತು ನಮ್ಮದು ಕಾಂಗ್ರೆಸ್ ಲೋಕಸಭೆಯಲ್ಲಿ 99 ಸೀಟು ಪ್ಲಸ್ ಇನ್ನೊಬ್ಬರು ಸ್ವತಂತ್ರವಾಗಿ ನಮಗೆ ಸಪೋರ್ಟ್ ಕೊಟ್ಟು 100 ಸೀಟು ಮತ್ತು ನಮ್ಮ ಮಿತ್ರ ಕೂಟ ಎಲ್ಲ ಸೇರಿ 240 ಸೀಟು ನಾವಿದ್ದೇವೆ. ಮುಂದೊಂದು ದಿನ ಅದು 350 ಸೀಟು ದಾಟ್ತದೆ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಆಯಿತು, ವಿಜಯ್ ಅವರು ಅನೇಕ ಬಾರಿ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿದ್ದಾರೆ. ರಾಹುಲ್ ಗಾಂಧಿ ಹೂ ಇಸ್ ಯುವರ್ ಫೇವರೇಟ್ ಪೊಲಿಟಿಷಿಯನ್ ಅಥವಾ ಯಾರನ್ನ ಪ್ರಧಾನಿಯಾಗಿ ನೋಡ್ಬೇಕಂದಾಗ ವಿಜಯ್ ಅವ್ರ ಉತ್ತರ, ಐ ವಾಂಟ್ ಟು ಸಿ ರಾಹುಲ್ ಗಾಂಧಿ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅನ್ನುವಂಥ ಮಾತನ್ನ ಒಂದು ಸಂದರ್ಶನದಲ್ಲೂ ಹೇಳಿದ್ರು. ಹಾಗೆ ಅವರ ಸಿನಿಮಾಗಳಲ್ಲೂ ಸಮೇತ ಬಹಳ ಮುಖ್ಯವಾಗಿ ITED, CBI ವಿಚಾರವಾಗಿ ಅವರು ಮೋದಿ ಅವ್ರನ್ನ ಆ ಸಿನಿಮಾಗಳಲ್ಲಿ ಟೀಕಿಸುವಂತ ಕೆಲಸ ಆಯ್ತು. ಆ ಸಂದರ್ಭದಲ್ಲಿ ಅವ್ರ ಮೇಲೆ ITED, CBI ದಾಳಿನೂ ಆಯ್ತು. ಮೊನ್ನೆ ಕಾಲ್ ತುಳ್ತಾ ಆದಾಗ ಅವ್ರನ್ನ CBIನ ವಿಶೇಷವಾಗಿ ತನಿಖೆ ಕರೆದ್ರು, ಮತ್ತೆ IT ದಾಳಿನೂ ಆಗಿತ್ತು. ಅದೆಲ್ಲ ಏಟುಗಳು ಅವ್ರಿಗೂ ಬಿದ್ದಿದೆ. ಒಂದು ಹೊಸ ಪಕ್ಷ ಅಂತಲೂ ಅವ್ರನ್ನೂ ಬಿಡ್ತಾ ಇಲ್ಲ. ನೀವು ಹುಟ್ಟೋದಕ್ಕೂ ಮೊದಲೇ ಅಲ್ಲಿ ಭ್ರೂಣ ಹತ್ಯೆ ಅನ್ನೋ ರೀತಿ ಮುಗಿಸೋದಕ್ಕೆ ಯೋಚನೆ ಮಾಡಿದ್ರು, ಆದರೆ ಅವರೇನೋ ಎದ್ದು ಬಂದರು. ಸೊ ಹಾಗೆ ನಮಗೂ ಒಂದು ಆಶಾಭಾವನೆ ಇದೆ. ನಾವು ಸೋತಿರ್ಬೋದು, ಸತ್ತಿಲ್ಲ, ಮತ್ತೆ ಎದ್ದು ಬರ್ತೀವಿ. ಈ ದೇಶದಲ್ಲಿ ನಮ್ಮ ಇಂಡಿಯಾ ಒಕ್ಕೂಟ, ಇಂಡಿಯಾ ಗಠಬಂಧನ್
ಅಧಿಕಾರಕ್ಕೆ ತಂದೇ ತರ್ತೀವಿ 29ರಲ್ಲಿ. ಇವತ್ತು 9 ಇದೀವಲ್ಲ ಮೇಡಮ್, ಬರ್ತೀನಿ 29ಕ್ಕೆ ಇದೇ ಚಾನಲ್ಗೆ. 25 ಸೀಟುಗಳನ್ನ ಕಾಂಗ್ರೆಸ್ ಏಕಾಂಗಿಯಾಗಿ ನಾವು ಗೆಲ್ಲುವಂಥ ಶಪಥವನ್ನು ತಟ್ಟಿದ್ದೀವಿ. 100ಕ್ಕೆ 100 ಗೆಲ್ತೀವಿ. 28ಕ್ಕೂ ಅಧಿಕಾರಕ್ಕೆ ನಾವು ಬಂದೇ ಬರ್ತೀವಿ. ದೇಶದ ನಾಗರಿಕಳಾಗಿ ಇಮ್ರಾನ್ ಪಾಷಾ ಅವರೇ, ನನಗೆ ಒಂದು ಆತಂಕದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಗೆಲ್ಲಬೇಕು ಅಂತ ಹೇಳಿ ಪಕ್ಷಗಳು ಅಥವಾ ನಾಯಕರು ಭರಪೂರ ಭರವಸೆಗಳನ್ನು ಕೊಟ್ಟು ಬಿಡ್ತಾರೆ, ಜನರನ್ನ ಹಿರಿದು ತಿಂತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತಾರೆ, ಗ್ಯಾರಂಟಿಗಳನ್ನು ಕೊಡ್ತಾರೆ. ಅದಕ್ಕೆ ಪಿತಾಮಹ AP ಆಗಿದ್ದರೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಗೆಲ್ಲಬೇಕು ಅಂತೇಳಿ ಪ್ರತಿ ಕ್ಷೇತ್ರದಲ್ಲೂ ಕೂಡ, ಪ್ರತಿ ರಾಜ್ಯದಲ್ಲಿ 2,000 3,000 ಅದನ್ನು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಒಂದು ಆಶ್ವಾಸನೆಗಳನ್ನು ಕೊಟ್ಟಾಗ ಅದನ್ನು ಈಡೇರಿಸೋದಾದರೂ ಹೆಂಗೆ? ಅದ್ರ ಬಗ್ಗೆ ಆತಂಕ ಆಗೋದಿಲ್ವಾ ಅಂತ. ಸಾಮ್ ದಾಮ್ ದಂಡ್ ಭೇದ್ ಅಂತ ಇರ್ತಾರೆ ರಾಜಕೀಯನಲ್ಲಿ. ಅವ್ರಿಗೆ ನೀವು ಹೇಳೋ ಥರ ಗೆಲ್ಲಬೇಕು, ಹೆಂಗಾದ್ರೂ ಮಾಡಿ ಗೆಲ್ಲಬೇಕು. ಒಂದ್ಸಲಿ ನಾವು ಗೆದ್ದ ನಂತರ ಆಮೇಲೆ ಯಾರು ಕೇಳ್ತಾರೆ ಅಧಿಕಾರದಲ್ಲಿ ಕೂತಿರೋರಿಗೆ? ಮಾಮೂಲಿ ಒಂದು PC ಬಂದು ಮನೆ ಹತ್ರ ಪ್ರಶ್ನೆ ಕೇಳಿದ್ರೆ ಜನ ನೆಗಡಾಡ್ತಾರೆ. ಸೊ ಅದೇ MLA ಸ್ಥಾನದಲ್ಲಿ ಕೂತಿರೋರ್ನ ಅವಾಗ ಯಾರಾದ್ರೂ ಕೇಳ್ತಾರ? ಅವಕಾಶನೇ ಇರಲ್ಲ. ಸೊ ಅದಕ್ಕೋಸ್ಕರ ಸುಳ್ಳು ಭರವಸೆನ ಕೊಟ್ಟಿರ್ತಾರೆ. ಇವಾಗ ಏನು ಭಾಗ್ಯಗಳು, ಆ ಭಾಗ್ಯಗಳು, ಈ ಭಾಗ್ಯಗಳು, ಆ ಭಾಗ್ಯಗಳು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಿದೆ ಅಂತ ಕೇಳ್ತಾ ಇದ್ದಾರ ಯಾರಾದ್ರೂ? ಯಾರು ಕೇಳ್ತಾ ಇಲ್ಲ. ಮಾಧ್ಯಮದವರು ಕೇಳ್ತಾ ಇಲ್ಲ. ಅವರು ಪ್ರಚಾರ ಮಾಡಿದ್ರು, ಮಾಧ್ಯಮದವರು ಕೇಳ್ತಾ ಇಲ್ಲ. ಅದನ್ನ ಬಿಟ್ಟು ನೀವು ಅಧಿಕಾರನಲ್ಲಿ ಬಂದಿದ್ದೀರಾ, ಭಾಗ್ಯ ಒಂದ್ ಕಡೆ ಇರ್ಲಪ್ಪ, ಏನ್ ನಡೀತಾ ಇತ್ತು ಅದಾದ್ರೂ ನೀವು ಸಹಕಾರ, ಅದಾದ್ರೂ ನೀವು ಸೌಲಭ್ಯಗಳು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆನೂ ಯಾರು ಯೋಚನೆ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಕುತ್ತಿಗೆದಾರರು ಎಷ್ಟು ವಿಷಯ ಆಯಿತು, ರೋಡ್ ಸಮಸ್ಯೆ ಏನಾಗಿದೆ, ಅವರು ಏನ್ ಮಾಡಿದ್ದಾರೆ, ಅವ್ರ ಭರವಸೆ ನಾವು ಮಾತು ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿರೋ ಸರ್ಕಾರ ಅಂತ ಮಾತನ್ನ ಉಳಿಸ್ಕೊಳ್ಳಕ್ಕೆ ಬೇರೆಯವ್ರನ್ನ ಎಲ್ಲ ಎತ್ತು ಹಾಕಿರ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ನಾವು ಏನ್ ಮಾತು ಕೊಟ್ಟಿರ್ತೀವಿ ಅದು ಜನಕ್ಕೆ ಪ್ರಶ್ನೆ ಮಾಡಬಾರ್ದು, ಅದನ್ನ ಸ್ವಲ್ಪ ಆದ್ರೂ ನಾವು ತೀರಿಸಬೇಕು ಅಂತ ಅವರು ಮುಂದೆ ಬರ್ತಾರೆ. ಬೇರೆ ಸಮಸ್ಯೆಗಳು ಯಾರು ಪ್ರಶ್ನೆ ಮಾಡಲ್ಲ ಮೇಡಮ್. ನೋಡಿ, ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಧಿಕಾರದಲ್ಲಿ ಕೂತಿದ್ರು ನಾವು ಪ್ರಶ್ನೆ ಮಾಡಿದ್ರು ಅವರು ಉತ್ತರ ನೀಡಲ್ಲ, ಒಂದು ಮರ್ಯಾದೆನೇ ಇರಲ್ಲ. ಸಾಮಾನ್ಯ ಜನರು ಕೇಳಕ್ ಆಗುತ್ತಾ ಮೇಡಮ್? ಆ ತರ ಪರಿಸ್ಥಿತಿ ಪ್ರತಿಪಕ್ಷವಾಗಿ ನೀವು ಕೇಳಿದಾಗ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಸಾಮಾನ್ಯ ಜನರು ಪ್ರಶ್ನೆ ಕೇಳ್ತಾರ? ಧ್ವನಿ ಹೋಗಕ್ಕಿಂತ ಮುಂಚೆ ಎಲ್ಲಿ ಅವ್ರನ್ನ ಎದ್ಬಿಡ್ತಾರೋ ಗೊತ್ತಿಲ್ಲ. ಯಾವ್ದು ಸಣ್ಣ ಪುಟ್ಟ ಕೇಸ್ ಹಾಕಿ ಅದ್ ಹಾಕಿ ಇದಾಕಿ ಅವ್ರನ್ನ ಎಲ್ಲ ಒಳಗೆ ಆಚೆ ಕಳಿಸ್ಬಿಡ್ತಾರೆ. ಆ ತರ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಸಾಮಾನ್ಯ ಜನರು ಧ್ವನಿ ಎತ್ತಕ್ ಹೋಗಲ್ಲ. ಸೊ ನಿಮ್ ಮಾಧ್ಯಮದಿಂದ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಪಕ್ಷ ನೋಡ್ಬೇಡ್ರಿ. ಅವ್ರ ಪಕ್ಷ ಏನ್ ನಿಮ್ಗೆ ಸುಳ್ಳು ಭರವಸೆನ ಕೊಡುತ್ತೆ ಅದನ್ನ ನೋಡ್ಬೇಡಿ. ಅವ್ರು ಯಾವ ರೀತಿ ಮುಂಚೆ ನಡ್ಕೊಂಡಿದ್ದಾರೆ, ಯಾವ ರೀತಿ ಮುಂದೆ ನಡೀತಾರೆ, ಆ ಅಭ್ಯರ್ಥಿ ಹೆಂಗಿದೆ, ಅಭ್ಯರ್ಥಿ ಹಿಸ್ಟ್ರಿ ಟಗ್ ನೋಡ್ಬೇಕು ನೀವು. ಅವನು ಮಾತು ಏನ್ ಕೊಡ್ತಾ ಇದ್ದಾನ ಅದ್ ತಕ್ಕಾಗಿ ನಡೀತಾ ಇದ್ದಾನ ಅಂತ ಅದ್ ನೋಡ್ಬಿಟ್ಟು ನೀವು ಮತ ನೀಡಿಸ್ಬೇಕು. ಅವರು ಪಕ್ಷನ ನೋಡಿ. ಮುಸಲ್ಮಾನರಿಗೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ 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 ಅಂತ ತುಂಬಾ ಮೋಸ ಆಗ್ತಾ ಇದ್ದೀರಾ. 2023 ಎಲೆಕ್ಷನ್ ನಲ್ಲಿ ನೀವು ಮತ ಕೊಟ್ಟು ಏನೇನ್ ಭರವಸೆ ಕೊಟ್ಟಿದ್ರು ನಿಮ್ಗೆ? ಹಿಜಾಬ್ ಬಗ್ಗೆ ಹೇಳಿದ್ರು, 4% ರಿಸರ್ವೇಶನ್ ಬಗ್ಗೆ ಹೇಳಿದ್ರು, ಹಲಾಲ್ ಕಟ್ ಬಗ್ಗೆ ಹೇಳಿದ್ರು, ಅಜಾನ್ ವಿಷಯ ತೆಗೆದಿದ್ರು, ಬಜೆಟ್ ಬಗ್ಗೆ ಹೇಳಿದ್ರು. ಅದರಲ್ಲಿ ಒಂದು ಕರೆಕ್ಟ್ ಆಗಿ ನಡ್ಸ್ಕೊಂಡಿಲ್ಲ ಅವರು. ಒಂದು ಕರೆಕ್ಟ್ ಆಗಿ ನಡ್ಸ್ಕೊಂಡಿರ. ಮುಸ್ಲಿಂ ಉಲಮಾ ಬಗ್ಗೆ ಏನ್ ಮಾತಾಡಿದ್ರಿ, ಮುಸ್ಲಿಂ ನಾಯಕರ ಬಗ್ಗೆ ಏನ್ ಮಾತಾಡಿದ್ರಿ? ಸೊ ನಾನು ಮುಸ್ಲಿಂ ಸಮುದಾಯ ಬಗ್ಗೆ ಮಾಡ್ತಾ ಇಲ್ಲ, ಎಲ್ಲಾ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ, ಒಂದು ಪಕ್ಷ ಸೀಮಿತ ಆಗ್ಬೇಡ್ರಿ. ನಿಮ್ ಪಕ್ಷ ಯಾವ್ದು ಒಳ್ಳೇದಾಗುತ್ತೆ ಅಭ್ಯರ್ಥಿನ ಗುರುಸ್ಕೊಳ್ಳಿ. ಅಭ್ಯರ್ಥಿನ ಗುರುಸ್ಕೊಂಡು ನೀವು ಬಿಟ್ಟು ಭಾಗ್ಯ ಬಗ್ಗೆ ಹೋಗ್ಬೇಡಿ. ನೀವು ಕಷ್ಟಪಟ್ಟಿರೋ ದುಡ್ದಿರೋ ನೀವೇ ತಿನ್ಸಿ, ನಿಮ್ಮ ಮಕ್ಕಳನ್ನ ತಿನ್ಸಿ. ಯಾರೋ ಬೇರೆಯವರು ನಮ್ದ್ರಲ್ಲಿ ಅಲ್ಲ, ಜಕಾತ್ ಅಂತಾರೆ ಹಣ, ಆ ತರ ಹಣಕ್ಕೋಸ್ಕರ ಆಸೆ ಪಡಿಬೇಡಿ. ಆ ಹಣಕ್ಕೋಸ್ಕರ ಆಸೆ ಪಡೆದಿದ್ರೆ ನಿಮ್ಮ ಮಕ್ಕಳನ್ನ ಭವಿಷ್ಯನ ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ವೆರಿ ನೈಸ್ ಪಾಯಿಂಟ್ ಲೋಹಿತ್ ಅವರೇ. ಸೋಲು ಗೆಲುವಿನ ಲೆಕ್ಕಾಚಾರಗಳಿರುತ್ತೆ. ಈಗ ಗೆದ್ದ ನಂತರ, ಸೋತ ನಂತರ ಆತ್ಮಾವಲೋಕನದಲ್ಲಿ ಒಂದಷ್ಟು ವಿಶ್ಲೇಷಣೆಗಳು ಹೊರಗೆ ಬರ್ತಾ ಇರುತ್ತೆ. ಆ ಆಧಾರದಲ್ಲಿ ನೋಡೋದಾದರೆ ಇಷ್ಟು ವರ್ಷಗಳ ಕಾಲ ಈಗ ಭಾರತದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಹೆಂಗಿದೆ ಅಂತ ಗೊತ್ತು. ಸ್ವತಃ ರಾಹುಲ್ ಗಾಂಧಿಯವರು ಭಾರತದಾದ್ಯಂತ ಸಂಚಾರವನ್ನು ಮಾಡಿ ಮತಯಂತ್ರಗಳು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಮಾಡಿದೆ ಅಂತ ಹೇಳಿ ಅಭಿಯಾನವನ್ನೇ ಮಾಡಿಬಿಟ್ರು. ಮತಗಳ್ಳತನ ಆಗಿದೆ ಅಂತ ಹೇಳಿ ಇಷ್ಟು ವರ್ಷ ಅದು ಪ್ಲೇ ಆಯಿತು. ಈಗ ಹೊಸದಾಗಿ SIR ಅಸ್ತ್ರ ಪ್ರಯೋಗ ಆಗುತ್ತೆ. ಹೆಂಗೆ ಫೇಸ್ ಮಾಡ್ತೀರಿ ಇದನ್ನು ಅಂತ? ಜನಗಳಿಗೆ ಅರ್ಥ ಆಗಿದೆ ಮೇಡಮ್. ಇದೇ ರೀತಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಸಾಂವಿಧಾನಿಕವಾದಂಥ ಸಂಸ್ಥೆಗಳ ಬಗ್ಗೆ ಅಂತ ಹೇಳಿ ಅವರಿಗಲ್ಲಿ ಯಾವುದನ್ನು ಸಹ ಒಂದು ಸರಿಯಾದಂಥ ರೀತಿಯಲ್ಲಿ ಒಂದು ನಮ್ಮ ಆಡಳಿತ ಪಕ್ಷನ ಎದುರಿಸೋಷ್ಟು ಒಂದು ಸಾಮರ್ಥ್ಯ ಆಗಲಿ ಅಥವಾ ನಾಯಕತ್ವ ಆಗಿರ್ಬೋದು ಅಥವಾ ವಿಚಾರಗಳಾಗಿರ್ಬೋದು ಅಥವಾ ಸಿದ್ಧಾಂತಗಳಾಗಿರ್ಬೋದು ಅದು ಸಮರ್ಪಕವಾಗಿ ಇಲ್ಲದ ಸಂದರ್ಭದಲ್ಲಿ ಈ ರೀತಿ ವಾಮ ಮಾರ್ಗದಿಂದ ಅಪಪ್ರಚಾರ ಮಾಡೋ ಅಂಥ ಒಂದು ಪ್ರಯತ್ನ ಅದು ಜನಗಳಿಗೆ ಅರ್ಥ ಆಗಿರೋ ಒಂದು ಪ್ರತಿಫಲನೇ ಇವತ್ತಿನ ರಿಸಲ್ಟು ಅಂತಲೇ ನಾನು ಭಾವಿಸ್ತೀನಿ. ಈ ಕಳೆದ ಎಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಿರ್ಬೋದು, ಬಿಹಾರ ಚುನಾವಣೆ ಆಗಿರ್ಬೋದು, ಇದಕ್ಕಿಂತ ಮುಂಚೆ ಎಲ್ಲ ಚುನಾವಣೆಯಲ್ಲೂ ಸಹ ಅವರಿಗೆ
ತಕ್ಕಂಥ ಶಾಸ್ತಿ ಮಾಡೇ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲೂ ಸಹ ಅಧೋಗತಿಗೆ ಹೋಗ್ತಾರೆ ಅವ್ರು ಇದೇ ರೀತಿ ಮಾಡ್ತಾ ಇದ್ದಾರೆ. ಅವ್ರ ಜನಗಳು ಅವರ ಕಾರ್ಯಕರ್ತರನ್ನ ಅವ್ರ ಬೂತ್ ಲೆವೆಲ್ಗೆ ಹೋಗಿ ಅವರ ಚಟುವಟಿಕೆಗಳ ಮೂಲಕ ತಲುಪಿಸಿ ಅವ್ರ ವಿಚಾರಗಳನ್ನು ತಲುಪಿಸಿ ಮಾಡಿ ಒಂದು ಪಕ್ಷ ಸಕ್ರಿಯರಾಗಿ ಮಾಡಲಿ. ಅದು ಬಿಟ್ಬಿಟ್ಟು ನಮ್ಮ ಒಂದು ಈ ರೀತಿ ಅಪಪ್ರಚಾರ ನಮ್ಮ ಏನಾದರೂ ಇದು ಮಾಡಿದ ಪ್ರಶ್ನೆ ಮಾಡಲಿ ಡೈರೆಕ್ಟಾಗಿ, ನಮ್ಮ ವಿವಿಧ ಯೋಜನೆಗಳಾಗಿರ್ಬೋದು, ಅನುದಾನದ ವಿಚಾರ ಆಗಿರ್ಬೋದು, ಯಾವ ಥರದ ಬೇಕಾದ್ರೆ ಅಭಿವೃದ್ಧಿ ವಿಚಾರವಾಗಿ ಹೇಳಿ. ಅದು ಬಿಟ್ಬಿಟ್ಟು ಈ ರೀತಿ ಸಂಸ್ಥೆಗಳ ವಿಚಾರವಾಗಿ ಅವರು ಮಾಡೋಂಥದ್ದಿದೆಯಲ್ಲ, ಅದನ್ನೇನು ತಪ್ಪಾಗಿದ್ರೆ ಹೋಗಿ ಇವತ್ತಿನೂ ಸಹ ನ್ಯಾಯಾಂಗ ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ಪ್ರಶ್ನೆ ಮಾಡಲಿ, ಅಲ್ಲಿ ಹೋಗಿ ಕೇಸ್ ಹಾಕಲಿ, ಅಲ್ಲಿ ಅವರು ಫೈಟ್ ಮಾಡಲಿ ಬೇಕಾದ್ರೆ. ಅದು ಬಿಟ್ಟು ಇವರು ಬರೀ ಜನಗಳನ್ನ ಮಂಕುಬೂದಿ ಎರ್ಸೋವಂಥ ಪ್ರಯತ್ನ. ಆ ದೃಷ್ಟಿಯಿಂದ ಜನಗಳು ಯಾವುದೇ ರೀತಿಯಲ್ಲೂ ಅವರ ಒಂದು ಅಪಪ್ರಚಾರನ ಒಪ್ಪಲ್ಲ. ಸೊ ನಾವು ಸಹ ಜಾಗೃತರಾಗಿದ್ದರೆ, ನಮ್ಮ ಕಾರ್ಯಕರ್ತರು ಸಹ ಅರಿವಿದೆ ಕಾಂಗ್ರೆಸ್ನ ಯಾವ ರೀತಿ ಫೇಸ್ ಮಾಡಬೇಕು. ಬಿಜೆಪಿ ಆತ್ಮಾವಲೋಕನದ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕಳಸರ 23 ಚುನಾವಣೆಯಲ್ಲೂ ಕೂಡ ಓವರ್ ಕಾನ್ಫಿಡೆಂಟ್ ಆಗಿದ್ರಿ, ಮಕಾಡೆ ಮಲ್ಕೊಂಡಿದ್ದಾಗಿದೆ. ಈಗ ಉಪಚುನಾವಣೆಯಲ್ಲೂ ಕೂಡ ಏನೇನೋ ಪ್ರಯತ್ನ ಮಾಡಿದ್ರು ಕೂಡ ಕಳಸತಿ 3 ಈ ಸತಿ 2 ಬೇಕಿತ್ತ ಇದೆಲ್ಲ ಬಿಜೆಪಿಗೆ ರಾಜ್ಯದಲ್ಲಿ ಅಂತ ಅನ್ಸೋದಿಲ್ವ? ಯಾಕಂದ್ರೆ ಧೀಮಂತ ನಾಯಕರನ್ನು ಒಳಕೊಂಡಿದೆ ನಿಮ್ಮ ಬಿಜೆಪಿ. ಒಂದು ಸ್ಯಾಟಿಸ್ಫಿಕೇಶನ್ ಇದೆ ಈ ಒಂದು ಚುನಾವಣೆ. ಹೌದು, ಹೇಳ್ತೀನಿ ಕೇಳಿ. ಒಂದು ವಿಶೇಷವಾಗಿ ದಾವಣಗೆರೆನಲ್ಲಿ ಒಂದು ಅಹಿಂದ ಸಮುದಾಯ, ವಿಶೇಷ ಒಂದು ತಳಮಟ್ಟದ ದಲಿತ ಸಮುದಾಯದ ಒಂದು ಸಾಮಾನ್ಯ ಕಾರ್ಯಕರ್ತಂಗೆ ಒಂದು ದೊಡ್ಡ ಒಂದು ಪ್ರತಿಷ್ಠೆ ಇರೋಂಥ ಪ್ರತಿಷ್ಠಿತ ಒಂದು ಕುಟುಂಬದ ವಿರುದ್ಧ ಒಂದು ಚುನಾವಣೆ. ಅವತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿದ್ದರೆ ಪ್ರತಿಷ್ಠಿತ ಕುಟುಂಬ, ಒಂದು ಹಣದ ಒಂದು ಪ್ರಬಲವಾದಂಥ ಶ್ರೀಮಂತಿಕೆ ಇರೋಂಥ ಒಂದು ಡೈನಾಸ್ಟಿ ಪೊಲಿಟಿಕ್ಸ್ ವಿರುದ್ಧ ನಾವು ಇವತ್ತು ಮಾಡಿದಂಥದ್ದು ಹೋರಾಟ. ಇವತ್ತು ಒಂದು ಮಾದರಿ ಅಂತಲೇ ಹೇಳ್ತೀನಿ. ಕೇವಲ 5700 ಓಟಲ್ಲಿ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಒಂದು ಸಾಧನೆ ಅಂತಲೇ ಹೇಳ್ತಾ ಇರ್ತೀನಿ. ಅವರು ಈಗ ಮತ್ತೆ ಪ್ರಶ್ನೆ ಮಾಡ್ತಾಯಿದ್ರು. ಇವತ್ತು ಬೆಳಗ್ಗೆ ಇವ್ರ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ಇವತ್ತು ಸ್ಟ್ರಾಂಗ್ ರೂಮ್ದು ಕೀ ಸಹ ಬಿಟ್ಟು ಬಂದಿದ್ದಾರೆ. ಅದು ಇವತ್ತು ಒಂದು ರೀತಿ ನಮ್ಮ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಅವಮಾನ ಅಂತಲೇ ಹೇಳ್ಬೋದು. ಅದು ಬೀಗ ಹೊಡೆದ್ಬಿಟ್ಟು ಇವತ್ತು ಆ ಸ್ಟ್ರಾಂಗ್ ರೂಮ್ನ ಓಪನ್ ಮಾಡ್ತಾರೆ ಅಂದರೆ ಅಷ್ಟು ಸೀರಿಯಸ್ನೆಸ್ ಇಲ್ಲ ಇವ್ರ ಅಧಿಕಾರಿ, ಇವ್ರ ಆಡಳಿತ ಅಂತಲೇ ನಾವು ಅಂದ್ಕೋಬೇಕಾಗತ್ತೆ. ಒಂದು ಆಮೇಲೆ ಹೌದು, ಬಾಗಲಕೋಟೆ ಡೆಫಿನೆಟ್ಲಿ ನಾವು ಅನ್ಕೊಂಡಿದ್ವಿ ಆಂತರಿಕವಾಗಿ ಸಿಕ್ಕಾಪಟ್ಟೆ ಸಮಸ್ಯೆ ಮಾಡ್ಕೊಂಡಿದ್ವಿ. ಸಾಮೂಹಿಕ ನಾಯಕತ್ವ ಇತ್ತು ಮೇಡಮ್. ಎಲ್ಲರೂ ಒಟ್ಟಾಗಿ ನಿಮ್ಮಲ್ಲೇ ಬಿಜೆಪಿ ಒಳಗೆ ಅಷ್ಟು ಸಮಸ್ಯೆ ಇದೆ, JDS ಬೇರೆ ಜೊತೆಗಿದೆ. ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟ ಮಾಡಿದ್ವಿ. ಅದು ನನ್ನ ನಿಜವಾಗ್ಲೂ ಅಲ್ಲಿ ಇವ್ರದ್ದು ಏನಾಗಿದೆ ಗೊತ್ತಾ, ನಾನು ಅಲ್ಲಿ 3 ದಿನ ಇದ್ದೆ. ಇಲ್ಲಿ 2 ದಿನ 3 ದಿನ ಚುನಾವಣೆ ಇರೋ ಸಂದರ್ಭದಲ್ಲಿ ಭಾರಿ ಹೆಚ್ಚಿನ ರೀತಿ ಹಣದ ಪ್ರಭಾವ, ಒಂದು ಆಡಳಿತದ ವ್ಯವಸ್ಥೆನೇ ಸಂಪೂರ್ಣವಾಗಿ ಅಲ್ಲಿದ್ದಂಥದ್ದು. ಆಮೇಲೆ ಇಡೀ ಸರ್ಕಾರನೇ ಅಲ್ಲಿತ್ತು. ಅಲ್ಲಿ ಪ್ರತಿಷ್ಠೆಗೆ ತಗೊಂಡ್ರು. ಅಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಬಿಡಿ, ನಿಮ್ ನರೇಂದ್ರ ಮೋದಿ ಅವರು ಎಲ್ಲಾ ಕಡೆ ಸುತ್ತಾರೆ, ಪಂಚರಾಜ್ಯ ಚುನಾವಣೆ, ನೀವು ಅದನ್ನ ಎಕ್ಸೆಪ್ಟ್ ಮಾಡ್ತೀರಿ. ನಿಮ್ ದೇಶದ ಪ್ರಧಾನಿ ಎಲ್ಲಾ ಕಡೆ ಹೋಗೋದು ನಿಮ್ಗೆ ರಾಜಕಾರಣದಲ್ಲಿ ವಿನೇಬಿಲಿಟಿ ಇಸ್ ದ ಮೇನ್ ಕ್ರೈಟೀರಿಯಾ. ಅದ್ಬಿಟ್ರೆ ಇನ್ನೇನಿಲ್ಲ, ಆಯ್ತಾ? ಆ ದೃಷ್ಟಿಯಿಂದ ಏನಾದರೂ ಮಾಡ್ತಾರೆ, ಆದರೆ ಸಾಂವಿಧಾನಿಕವಾದಂಥ ಒಂದು ಕ್ರಮಬದ್ಧವಾಗಿ ಮಾಡಿದ್ರೆ ಏನು ತೊಂದರೆ ಇಲ್ಲ. ಈ ರೀತಿ ವಾಮ ಮಾರ್ಗದಿಂದ ಮಾಡಿದ್ರೆ ಅದು ಜನಗಳಿಗೆ ಇವತ್ತಲ್ಲ ನಾಳೆ ಅದರದ್ದು ಬುದ್ಧಿ ಕಲಿಸ್ತಾರೆ. ಡೆಫಿನೆಟ್ಲಿ ನಾವೇನು ಅದರಿಂದ ಕಲಿಬೇಕು, ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಅಳವಡಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿ ನಾವು ಬಲವಾಗಿ ನಾವು 2000 ಮುಂಬರುವ ಚುನಾವಣೆ ನಾವು ಎದುರಿಸ್ತೀವಿ. ಓಕೆ, ಬಿಜೆಪಿಯವರು ಯಾವಾಗಲೂ ಒಂದು ಟೀಕೆ ಟಿಪ್ಪಣಿ ಮಾಡ್ತಾ ಇರ್ತಾರೆ. ಗೆದ್ದಾಗ ಕಾಂಗ್ರೆಸ್ನವ್ರು ಮಾತಾಡಲ್ಲ, ಸೋತಾಗ ಮಾತ್ರ EVM ಅಂತಾರೆ, SIR ಅಂತಾರೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಪೊಲಿಟಿಕಲ್ ಕ್ರೈಮ್ ಶೃಂಗೇರಿಯಲ್ಲಿ ನಡೆದಿರೋದು. ಯಾವ ಅಧಿಕಾರಿಗಳ ವಿಡಿಯೋ ರೆಕಾರ್ಡಿಂಗ್ಸ್ ಇದೆ, ಆ ಓಟ್ ಅವರೇ ಕೊಟ್ಟಿದ್ದಾರೆ. 203 ಅಂತ ಬಂದಿದೆ. ಇವತ್ತು ಅದೆಲ್ಲ ವಿಡಿಯೋ ರೆಕಾರ್ಡಿಂಗ್ಸು ಎವಿಡೆನ್ಸ್ ಎಲ್ಲ ಇದೆ. ಆ ಪೆಟ್ಟಿಗೆ ಬೀಗ ಹೊಡೆದವ್ರು ಯಾರು ಅನ್ನೋದು ಎಲ್ಲ ತನಿಖೆ ಆಗ್ತವೆ. ಇವರು ಪೆಟ್ಟಿಗೆ ಒಳಗಡೆ ಇದ್ದಿದ್ದನ್ನೂ ಬಿಡ್ತಿಲ್ಲ, EVM ಒಳಗಡೆ ಹೋಗಿದ್ದನ್ನೂ ಬಿಡ್ತಿತ್ತಿಲ್ಲ. ನಾವು ಅದರಿಂದ ಹಿಂದೆ ಸರಿಯೋರೇ ಅಲ್ಲ. ಮತಗಳ್ಳತನ ಅನ್ನುವಂಥದ್ದು ಇವರು ಹುಟ್ಟುಗುಣ ಆಗಿದೆ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಟೀಕೆ ಟಿಪ್ಪಣಿಗಳು ಬರುತ್ತೆ, ನಾಯಕತ್ವವನ್ನು ನಾವು ತೀರಾ ಕೆಳಮಟ್ಟದಲ್ಲಿ ಚರ್ಚೆ ಮಾಡಬಾರ್ದು. ಬಟ್ ಬಿಜೆಪಿಯವರು ಆ ಚರ್ಚೆ ಈ ಹಿಂದೆ ಕೂಡ ಮಾಡಿರೋದ್ರಿಂದಾಗಿ, ರಾಹುಲ್ ಗಾಂಧಿ ಅವ್ರ ನಾಯಕತ್ವದಲ್ಲಿ ಹೋಗ್ತಿರೋದ್ರಿಂದಾಗಿ 90ಕ್ಕೂ ಹೆಚ್ಚು ಸೋಲುಗಳನ್ನು ಹೊಂದಿರುವಂಥ ಅಂದರೆ ಅವರ ನಾಯಕತ್ವದಲ್ಲಿ ಆಗಿದೆ. ಹಾಗಾಗಿ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಇದೆ. ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಹೋಗ್ತಿರೋದು ಸೂಕ್ತನಾ? ಅಬ್ರಹಾಂ ಲಿಂಕನ್ ಅಂತ ಕೇಳಿದಿರಲ್ಲ, ನೆಲ್ಸನ್ ಮಂಡೇಲ ಅಂತ ಕೇಳಿದಿರಲ್ಲ ಮೇಡಮ್. ಸೋಲುಗಳಿಂದನೇ ಇವತ್ತು ವಿಶ್ವದ ದಿಗ್ವಿಜಯ ಹೊಂದಿದ ನಾಯಕರಾಗಿದ್ದಾರೆ. ನಾವು ಸೋಲನ್ನ ಸ್ವೀಕಾರ ಮಾಡ್ತೀವಿ, ಅದನ್ನ ಗೆಲುವಾಗಿ ತಿರುಗಿಸುವಂತ ಚಾಕಚಕ್ಯತೆ ನಮ್ಮ ಕಾಂಗ್ರೆಸ್ನವ್ರಿಗಿದೆ. ಕೊನೆಯದಾಗಿ ಮೇಡಮ್, ಇವರು ಮುಸ್ಲಿಂ ವಿಚಾರವಾಗಿ ಅನೇಕ ಮಾತಾಡಿದ್ರು. ಇವತ್ತು ಬಿಜೆಪಿಯ 224 ಕ್ಷೇತ್ರದಲ್ಲೂ ಒಬ್ರಿಗೂ ಟಿಕೆಟ್ ಕೊಟ್ಟಿಲ್ಲ ಸ್ವಾಮಿ. ನಿಮ್ಮ JDS ನಲ್ಲೂ ಒಬ್ರು ಬಿಜೆಪಿ ಶಾಸಕರಿಲ್ಲ. ನಿಮ್ಮ CM ಇಬ್ರಾಹಿಂ ಅವ್ರನ್ನೇ ನಿಮ್ಮ JDS ನವರು ಮನೆ ಕಳಿಸಿದ್ದಾರೆ. ನಮ್ಮಲ್ಲಿ 10 ಜನ MLA ಇದ್ದಾರೆ, 4 ಜನ MLCಗಳಿದ್ದಾರೆ, 22 ಜನ ಬೋರ್ಡ್ ಚೇರ್ಮನ್ಗಳಿದ್ದಾರೆ, ಒಬ್ರು ರಾಜ್ಯಸಭಾ ಸದಸ್ಯರಿದ್ದಾರೆ. ನಾವು ಸರ್ವಧರ್ಮಕ್ಕೂ ಸಮಾನ ನ್ಯಾಯವನ್ನು ಕೊಡ್ತೀವಿ. 4% ನಿಮ್ಮ ಮೀಸಲಾತಿ ಕಿತ್ತಾಕಿದ್ದು ಆ ಬಿಜೆಪಿಯವರು. ನಿಮ್ಮ ಓಟೇ ಬೇಡ, ಟೋಪಿ ಹಾಕ್ತವರು, ಗಡ್ಡ ಬಿಟ್ಟವರು
ಅದೇ ಬಿಜೆಪಿಯವರು ಅಂತವರ ಸಖ್ಯ ಮಾಡಿ ಇವತ್ತು ನೀವು ಸಮಾಧಾನದ ಮಾತಾಡಿದ್ರೆ ಜನ ನಂಬುವುದಿಲ್ಲ. ಅನ್ಕಾನ್ಸ್ಟಿಟ್ಯೂಷನಲ್. ಓಕೆ ಗಾಟ್ ಇಟ್. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಿದೆ. ರಾಜ್ಯದ ಉಪಚುನಾವಣೆಯ ದೃಷ್ಟಿಯಲ್ಲೂ ಕೂಡ ನೀವು ಗಮನಿಸಿದ್ದೀರಿ, ಉಪಚುನಾವಣೆಯ ಫಲಿತಾಂಶ ಬಂದಿದೆ. ಆದರೆ ನೀವು ಒಂದು ಗಮನಿಸಬೇಕು, ಬಿಜೆಪಿ ಅಥವಾ NDA ಉತ್ತರದಲ್ಲಿ ಮಾಡುವಂಥ ಕಮಾಲನ್ನು ದಕ್ಷಿಣದಲ್ಲಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಯಾವ ರೀತಿಯ ಪ್ರಯತ್ನವನ್ನು ಮಾಡುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇನ್ನು ರಾಜ್ಯದ ಉಪಚುನಾವಣೆಯ ವಿಚಾರಕ್ಕೆ ಬರೋದಾದರೆ ಅಭೂತಪೂರ್ವವಾದಂತಹ ಯಶಸ್ಸನ್ನು ಪಡ್ಕೊಂಡಿದೆ. ಲೀಡ್ ಕಮ್ಮಿ ಇರ್ಬೋದು, ಎನಿಹೌ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.